We'll start with the trigonometry revision class. So already first ಮಾಡಿದ trigonometry ತುಂಬಾ ದಿವಸ ಆಯಿತು. ಜಸ್ಟ್ ಒಂದು ರಿವಿಷನ್ ಟೈಪ್ ಅಲ್ಲಿ ಹೋಗ್ತೀನಿ. ನಿಮ್ಗೆ ಏನೋ ಡೌಟ್ ಇದ್ರೆ ಕೇಳಿ ನಿಮಗೆ. ಓಕೆ, ಸೊ ಬೇಸಿಕ್ ಥಿಂಗ್ ಫಸ್ಟ್ ಥಿಂಗ್ ಎರಡು ಬಿಟ್ಟು ಹೋಗಿದೆ ಇಲ್ಲಿ. ಸೊ 3.1 to 3.6 ಬರುತ್ತೆ ನಮ್ಗೆ ಇಲ್ಲಿ. ಕಾನ್ಸೆಪ್ಟ್ ಆಫ್ ಆಂಗಲ್ಸ್, ರೇಡಿಯನ್ಸ್ ಅಂಡ್ ಮೆಜರ್ಮೆಂಟ್ಸ್, ESTC ರೋಲ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 mark ಫ್ರಮ್ ದಿಸ್ ಒನ್. 1 mark ಇದನ್ನ ಬರ್ಬೋದು ಅಂಡ್ 1 mark ಫ್ರಮ್ ದಿಸ್ ಒನ್. ಓಕೆ, ಆಮೇಲೆ 3.4 ಮತ್ತೆ 3.5 ಇಂದ 1 mark ಮತ್ತೆ 3.6 ಇಂದ 1 mark ಎಕ್ಸ್ಪೆಕ್ಟ್ ಮಾಡ್ಬೋದು ನಾವ್ ಇಲ್ಲಿ ತರ. ಅದರ್ವೈಸ್ ಇದರಲ್ಲೇ 2 mark ಕೇಳ್ಬಿಟ್ಟು ಇವೆರಡರಲ್ಲಿ 2 mark ಕೇಳಿ, ಇದ್ರಲ್ಲಿ ಒಂದು 1 mark 2 mark ಕೇಳಿ, ಇದ್ರಲ್ಲಿ 1 mark ಕೇಳ್ಬೋದು. ಸೊ ವೇರಿಯೇಷನ್ಸ್ ಆಗುತ್ತೆ. ಎಕ್ಸಾಕ್ಟ್ಲಿ ಈ ತರ ಕೇಳ್ತಾರೆ ಅಂತ ಇಲ್ಲ. ರಫ್ಲಿ 3 mark 4 marks ಬರೋದು ನಮ್ಗೆ ಇಲ್ಲಿ. ಇಟ್ಸ್ 4 marks. ಟ್ರಿಗ್ನೋಮೆಟ್ರಿ ಇಸ್ 4 marks. ಈ ತರ ಡಿವೈಡ್ ಆಗ್ತಾರೆ ಅಂತ. ಸೊ ಕಾನ್ಸೆಪ್ಟ್ ಆಫ್ ರೇಡಿಯನ್ಸ್ ಅಂಡ್ ರಿಲೇಷನ್ಸ್, ರೇಡಿಯನ್ಸ್ ಅಂಡ್ ಡಿಗ್ರೀಸ್ ಮೇಲೆ 1 mark ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಯಾಕಂದ್ರೆ ಪ್ರತಿ ಎಕ್ಸಾಮ್ ಅಲ್ಲೂ ಕೇಳಿದಾನೆ. ಓಕೆ, ಅಪ್ಲಿಕೇಶನ್ ವೈಸ್ ಕೇಳಿದಾನೆ. ರೇಡಿಯನ್ಸ್ ಟು ಡಿಗ್ರಿ, ಡಿಗ್ರೀಸ್ ಟು ರೇಡಿಯನ್ಸ್. ESTC ರೂಲ್ ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ಬೋದು, ಇಲ್ಲ ಇವೆರಡು ಕಂಬೈನ್ ಮಾಡಿ ಒಂದು ಕ್ವಶನ್ ಕೇಳ್ಬೋದು. ಯಾವ ತರ ಬೇಕಾದ್ರೆ ಕೇಳ್ಬೋದು. ಅದಕ್ಕೆ 2ರಿಂದ 1 mark ಅಂತ ಹಾಕಿದೀನಿ. ರಫ್ಲಿ ಇದರಲ್ಲೇ 4 marks ಕೇಳುತ್ತೆ. ಒಂದ್ರಲ್ಲಿ ಜಾಸ್ತಿ ಮಾಡೋದು, ಒಂದ್ರಲ್ಲಿ ಕಡಿಮೆ ಮಾಡ್ಬೋದು. ಒಂದು ಎಕ್ಸ್ಪೆಕ್ಟೆಡ್ ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ ಅಷ್ಟೇ. ಓಕೆ, ಆಲ್ರೆಡಿ ಹಾಕಿದೀನಿ, ನೀವು ನೋಡ್ಬೋದು ನೀವು ಇಲ್ಲಿ. ಸೊ ಯಾವ್ದಿದ್ರು ಇದ್ರಲ್ಲಿ ಕಡಿಮೆ ಮಾಡಿದ್ರೆ ಅಲ್ಲಿ ಜಾಸ್ತಿ ಮಾಡ್ತಾನೆ, ಇದ್ರಲ್ಲಿ ಜಾಸ್ತಿ ಮಾಡಿದ್ರೆ ಕಡಿಮೆ ಮಾಡ್ತಾನೆ. 6 ಟಾಪಿಕ್ಸ್ ಬರುತ್ತೆ. ಆ 6 ಟಾಪಿಕ್ಸ್ ಅಲ್ಲಿ 4 marks ಕವರ್ ಆಗುತ್ತೆ ನಿಮ್ಗೆ ಇಲ್ಲಿ. ದಿಸ್ ಇಸ್ ದ ಓವರ್ ಆಲ್ ಬ್ಲೂ ಪ್ರಿಂಟ್ ಫಾರ್ ಯು. ಸೊ ಫಸ್ಟ್ ನಾವು ಇವಾಗ ರೇಡಿಯನ್ಸ್ ಅಂಡ್ ಡಿಗ್ರೀಸ್ ನೋಡೋಣ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಪ್ರೆಸೆಂಟೇಷನ್ ಬರುತ್ತೆ ಆಂಗಲ್ಸ್ ನ. ಸೊ ಡಿಗ್ರೀಸ್ ನಾರ್ಮಲ್ ಆಗಿ ನಾವು ಯೂಸ್ ಮಾಡೋ ಡಿಗ್ರೀಸ್ ಮತ್ತೆ ರೇಡಿಯನ್ಸ್, ಇದೊಂದು ಸಿಸ್ಟಮ್. ಇದು ಇಟ್ಸ್ ಎ ವೇ ಆಫ್ ರೆಪ್ರೆಸೆಂಟಿಂಗ್ ದ ಆಂಗಲ್. ಈಗ ಆಂಗಲ್ ಹಿಂಗ್ ಬರಿತೀವಿ, ಒಂದು ಟ್ರಯಾಂಗಲ್ ಅಂತ ಬರೆದಾಗ ರೈಟ್ ಸಮ್ ವ್ಯಾಲ್ಯೂ. ಓಕೆ, ಒಂದು ವ್ಯಾಲ್ಯೂ ಬರಿತೀವಿ, ಹಿಂಗೆ ಥೀಟಾ ಅಂತ ಕರಿತೀವಿ. ಥೀಟಾಗ ಒಂದು ವ್ಯಾಲ್ಯೂ ಕೊಡ್ತೀನಿ. ಫಾರ್ ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಕೊಡ್ತೀನಿ. ಅದೇ ತರ ಇದನ್ನ ಥೀಟಾನ ಐ ಕ್ಯಾನ್ ರೆಪ್ರೆಸೆಂಟ್ ಇನ್ π/4 ಅಂತಾನು ಕೊಡ್ಬೋದು ನಾವಿಲ್ಲಿ. ಸೊ ಇದು ಬಂದು ಡಿಗ್ರೀಸ್ ಆಗುತ್ತೆ. ದಿಸ್ ಇಸ್ ದ ಡಿಗ್ರಿ ರೆಪ್ರೆಸೆಂಟೇಷನ್. ದಿಸ್ ಇಸ್ ದ ಡಿಗ್ರಿ ರೆಪ್ರೆಸೆಂಟೇಷನ್. ದಿಸ್ ಇಸ್ ದ ರೇಡಿಯನ್ಸ್ ರೆಪ್ರೆಸೆಂಟೇಷನ್. ನಿಮ್ ನಾರ್ಮಲ್ ಆಗಿ ಯೂಸ್ ಮಾಡೋದು ಸಿಸ್ಟಮ್ ಇದು. ಓಕೆ, ಆಂಗಲ್ ವ್ಯಾಲ್ಯೂನ ಅಥವಾ ರೆಪ್ರೆಸೆಂಟ್ ಮಾಡ್ತೀವಿ, ಒಂದು ನಾರ್ಮಲ್ ಆಗಿ ಯೂಸ್ ಮಾಡೋದು. ಸೊ ಇಟ್ಸ್ ಅ ಸಿಸ್ಟಮ್ ಅಷ್ಟೇ. ಸೊ ಡಿಗ್ರೀಸ್ ರೇಡಿಯನ್ಸ್ ಮತ್ತೆ ಕನ್ವರ್ಷನ್ಸ್ ಆಗುತ್ತೆ. ಯು ಕ್ಯಾನ್ ಕನ್ವರ್ಟ್ ಬಿಟ್ವೀನ್ ಡಿಗ್ರೀಸ್ ಅಂಡ್ ರೇಡಿಯನ್ಸ್, ಡಿಗ್ರೀಸ್ ಟು ರೇಡಿಯನ್ಸ್ ಅಂಡ್ ರೇಡಿಯನ್ಸ್ ಟು ಡಿಗ್ರೀಸ್. ಎರಡೂ ಸೇಮ್ ನಿಮ್ಗೆ ರೆಪ್ರೆಸೆಂಟೇಷನ್. 45 ಡಿಗ್ರಿ ಅಂದ್ರೆ π/4 ಆಗುತ್ತೆ, ಅಥವಾ π/4 ಅಂದ್ರೆ 45 ಡಿಗ್ರಿ ಆಗುತ್ತೆ. ಎರಡೂ ಸೇಮ್. ಅವನು ರೆಪ್ರೆಸೆಂಟೇಷನ್ ಬಂದು ನಿಮ್ಗೆ ಡಿಗ್ರೀಸ್ ಅನ್ನ ಕೊಡ್ಬೋದು ಅಥವಾ ರೇಡಿಯನ್ಸ್ ಅನ್ನ ಕೊಡ್ಬೋದು. ನಾರ್ಮಲ್ ಆಗಿ ಕಾನ್ಸ್ಟೆಂಟ್ ಆಗಿ ಟ್ರಿಗ್ನೋಮೆಟ್ರಿ ಯೂಸ್ ಮಾಡೋದು 30, 45, 60, 90, 180, 360. 270. ನಾರ್ಮಲ್ ಆಗಿ ಅದನ್ನ ಯೂಸ್ ಮಾಡಲ್ಲ. ಓಕೆ, ಜಾಸ್ತಿ ಯೂಸ್ ಮಾಡೋದು ಇದು 360. ಓಕೆ, 30 ಅಂದ್ರೆ 5/6, 5/4, 5/3, 5/2, 3π/2 ಮತ್ತೆ 2π. ನಾರ್ಮಲ್ ಆಗಿ ಈ ತರ ಬರುತ್ತೆ ರೆಪ್ರೆಸೆಂಟೇಷನ್ಸ್. ಸೊ ಕನ್ವರ್ಷನ್ ಡೈರೆಕ್ಟ್ ಆಗಿ ಮಾಡಬಹುದು, ಇಲ್ಲ ಇದು ಬಿಟ್ಟು ಬೇರೆ ವ್ಯಾಲ್ಯೂ ಕೊಟ್ಟರು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಬರುತ್ತೆ. ಡೆಸಿಮಲ್ ಪಾಯಿಂಟ್ಸ್ ಎಲ್ಲ ಬರಲ್ಲ ನಿಮ್ಗೆ ಇಲ್ಲಿ, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಬರುತ್ತೆ. ಸೊ ಡಿಗ್ರೀಸ್ ಟು ರೇಡಿಯನ್ಸ್. ಸೊ ಇಲ್ಲಿ ಕನ್ವರ್ಟ್ ಮಾಡಬೇಕು ಡಿಗ್ರೀಸ್ ಟು ರೇಡಿಯನ್ಸ್ ಅಂತಂದ್ರೆ, ಸೊ ಸ್ಟ್ಯಾಂಡರ್ಡ್ ಆಂಗಲ್ಸ್ ಬರುತ್ತೆ. ಸ್ಟ್ಯಾಂಡರ್ಡ್ ಆಂಗಲ್ಸ್ ಬಂದಾಗ ಇಲ್ಲೇ ಬರ್ದಿದ್ದೀನಿ. ಫಸ್ಟ್ 2π ಬರುತ್ತೆ ನಿಮ್ಗೆ. ಸೊ ಪೈ ಅಂದ್ರೆ ರೇಡಿಯನ್ಸ್. ನಾಲ್ಕು ಹಾಕೊಳ್ಳಿ, ಪೈ ಅಂದ್ರೆ ರೇಡಿಯನ್ಸ್. ಡಿಗ್ರಿ ಅಂತ ರೆಪ್ರೆಸೆಂಟೇಷನ್ ಬಂದು ರೇಡಿಯನ್ಸ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಪೈ ಅಂತ. ಡಿಗ್ರಿಗೆ ಒಂದು ಸ್ಮಾಲ್ ಡಿಗ್ರಿ ಹಾಕ್ತಿವಿ ವ್ಯಾಲ್ಯೂ ಮೇಲೆ, ಅದು ಡಿಗ್ರಿ ಸಿಸ್ಟಮ್ ಆಗುತ್ತೆ. ಸೊ 2πಗೆ 360 ಆಗುತ್ತೆ, ಪೈಗೆ 180 ಡಿಗ್ರಿ ಆಗುತ್ತೆ. ಇದು ರೇಡಿಯನ್ಸ್, ಇದು ಡಿಗ್ರೀಸ್. π/2 ಅಂದ್ರೆ 90, π/4 ಅಂದ್ರೆ 45, π/3 ಅಂದ್ರೆ 60 ಆಗುತ್ತೆ, π/4 ಅಂದ್ರೆ 45 ಆಗುತ್ತೆ, π/6 ಅಂದ್ರೆ 30 ಆಗುತ್ತೆ. So these are the standard angles what we're going to use in trigonometry. Okay, so ಇವಾಗ ಡಿಗ್ರೀಸ್ ಟು ರೇಡಿಯನ್ಸ್ ಮತ್ತೆ ರೇಡಿಯನ್ಸ್ ಡಿಗ್ರೀಸ್ ಕನ್ವರ್ಷನ್ ಮಾಡಬೇಕು. ಸೊ ಡಿಗ್ರೀಸ್ ಟು ರೇಡಿಯನ್ಸ್ ಮಾಡಬೇಕಾದ್ರೆ ರೇಡಿಯನ್ಸ್ ಬೇಕು ಅಂತಂದ್ರೆ ಪೈ ಬಂದು ನ್ಯೂಮರೇಟರ್ ಅಲ್ಲಿ ಇರಬೇಕು. ಪೈ ಶುಡ್ ಬಿ ಇನ್ ನ್ಯೂಮರೇಟರ್. ಅದೇ ಡಿಗ್ರೀಸ್ ಟು ರೇಡಿಯನ್ಸ್ ಬೇಕು ಅಂತಂದ್ರೆ ಪೈ ಶುಡ್ ಬಿ ಇನ್ ಡಿನಾಮಿನೇಟರ್. ಓಕೆ, ಇದನ್ನ ಜ್ಞಾಪನ ಇಟ್ಕೊಳ್ಳಿ. ಸೊ ರೇಡಿಯನ್ಸ್ ಬೇಕು ಅಂತಂದ್ರೆ ನನಗೆ, ಅಂದ್ರೆ ಔಟ್ಪುಟ್ ವ್ಯಾಲ್ಯೂ ರೇಡಿಯನ್ಸ್ ಬೇಕು ಅಂದ್ರೆ ದಿಸ್ ಇಸ್ ದ ಔಟ್ಪುಟ್. ರೇಡಿಯನ್ಸ್ ಬೇಕು ಅಂತಂದ್ರೆ ಪೈ ಬಂದು ನ್ಯೂಮರೇಟರ್ ಅಲ್ಲಿ ಇರಬೇಕು. ಡಿಗ್ರೀಸ್ ಬೇಕು ಅಂತಂದ್ರೆ ಪೈ ಬಂದು ಡಿನಾಮಿನೇಟರ್ ಇರಬೇಕು. ಯಾಕಂದ್ರೆ ಪೈ ನನಗೆ ಕ್ಯಾನ್ಸಲ್ ಆಗ್ಬೇಕು, ನನಗೆ ಇಲ್ಲಿ ವ್ಯಾಲ್ಯೂ ಬರಬೇಕು, ಪೈ ಅಂತ ಬರಬಾರ್ದು. ಪೈ ಅಂತ ಬರಬೇಕು ಅಂದ್ರೆ ಪೈ ಬಂದು ನ್ಯೂಮರೇಟರ್ ಇರಬೇಕು. ಇದೊಂದು ಜ್ಞಾಪನ ಇಟ್ಕೊಳ್ಳಿ, ಸಿಂಪಲ್ ಶಾರ್ಟ್ಕಟ್ ಮೆಥಡ್. ಸೊ ನೋಡಿ ಇಲ್ಲಿ ಆನ್ಸರ್ಸ್ ಹಾಕಿ.
ಕನ್ವರ್ಟ್ 300 ಡಿಗ್ರೀಸ್ ಇಂಟು ರೇಡಿಯನ್ಸ್ ಇದೆ. ಸೊ ಏನಿಲ್ಲ, ಡಿಗ್ರೀಸ್ ಬೇಕು, ರೇಡಿಯನ್ಸ್ ಕೇಳಿದಾನೆ. ಸೊ 300 ಇಂಟು ರೇಡಿಯನ್ಸ್ ಬೇಕು ಅಂದ್ರೆ ಪೈ ಬಂದು ನ್ಯೂಮರೇಟರ್ ಇರಬೇಕು, ಡಿವೈಡ್ ಬೈ 180 ಮಾಡ್ಬೇಕು ನಾನು ಇಲ್ಲಿ. ಪೈ 300 ಇಂಟು ಪೈ ಡಿವೈಡ್ ಬೈ 180 ಮಾಡಿದ್ರೆ ಸೊ ಏನಾಗುತ್ತೆ, ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. 2 3 6 3s 6 3s 6 5s ಹೋಗುತ್ತೆ. ದಟ್ ಈಸ್ 5 ಪೈ ಬೈ 3 ಬರುತ್ತೆ ನನಗೆ. ಓಕೆ, ಸೊ ಪೈ ಬೈ 3 ಇನ್ನೂ ಸಿಂಪಲ್ ಆಗಿ ಬರೀಬಹುದು. ಪೈ ಬೈ 3 ಅಂತಂದ್ರೆ 60 ಆಗುತ್ತೆ. 60 ಇಂಟು 5 ಅಂತಂದ್ರೆ 300 ಆಗುತ್ತೆ. ಸೊ ಪೈ ಬೈ 3 ಬರುತ್ತೆ. ಸಿಮಿಲರ್ಲಿ ಇದು ಪೈ ಬೈ 2 ಇಂಟು ರೇಡಿಯನ್ಸ್ ಅಂತಂದ್ರೆ ನಮ್ಗೆ ಪೈ ಬೈ ಹೋಗ್ಬೇಕು ನನಗೆ ಇಲ್ಲಿ. ಸೊ ಏನಾಗ್ಬೇಕತ್ತೆ, ಸೊ ಪೈ ಬೈ 12 ಇಂಟು 180 ಬೈ ಪೈ ಮಾಡ್ಬೇಕು. ಯಾಕಂದ್ರೆ ಪೈ ಕ್ಯಾನ್ಸಲ್ ಆಗ್ಬೇಕು. ನೋಡಿ ಇಲ್ಲಿ ಡಿಗ್ರೀಸ್ ಟು ರೇಡಿಯನ್ಸ್ ಅಂತಂದ್ರೆ ಪೈ ನ್ಯೂಮರೇಟರ್ ಬರುತ್ತೆ, ರೇಡಿಯನ್ಸ್ ಟು ಡಿಗ್ರೀಸ್ ಅಂದ್ರೆ ಪೈ ಡಿನಾಮಿನೇಟರ್ ಬರುತ್ತೆ. ಸೊ ಪೈ ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಉಳ್ಕೊಳುತ್ತೆ ನಮ್ಗೆ ಇಲ್ಲಿ. ಸೊ ರಫ್ಲಿ 12 180 ಡಿವೈಡ್ ಬೈ 12 ಅಂತಂದ್ರೆ 15 ಡಿಗ್ರೀಸ್ ಬರುತ್ತೆ ನಮ್ಗೆ ಇಲ್ಲಿ. ಓಕೆ, 6 2s 6 3s 6 30s 2 1s 2 15s ದಟ್ಸ್ ಕಾಲ್ಡ್ 15 ಡಿಗ್ರಿ ಬರುತ್ತೆ ನಮ್ಗೆ ಇಲ್ಲಿ. ಈ ತರನು ಮಾಡಬಹುದು ನೀವು ಇಲ್ಲಿ. ಓಕೆ, ಆನ್ಸರ್ ಈಸ್ ಇದಕ್ಕೆ ಬಂದು 5 ಪೈ ಬೈ 3 ಬರುತ್ತೆ, ಇದಕ್ಕೆ ಬಂದು 15 ಡಿಗ್ರೀಸ್ ಬರುತ್ತೆ. ಒಂದು ಸ್ಮಾಲ್ ಕನ್ವರ್ಷನ್ ಇಷ್ಟೇ ಕೇಳೋದು, ಏನು ಕೇಳಲ್ಲ ನಿಮ್ಗೆ ಇಲ್ಲಿ. ಸೊ ಇದು ಬಿಟ್ಟರೆ ನೋಡಿ ಈ ತರ ಅನಾಲಜಿ ಟೈಪ್ ಕೇಳ್ಬೋದು ನಿಮ್ಗೆ ಇಲ್ಲಿ. 225 ಡಿಗ್ರಿ 5 ಪೈ ಬೈ 4 315 ಡಿಗ್ರಿ ಎಷ್ಟು ಅಂತ ಕೇಳ್ತಾನೆ. ಆನ್ಸರ್ ಹಾಕಿ. ಸೊ ಡಿಗ್ರೀಸ್ ಟು ರೇಡಿಯನ್ಸ್ ಇದೆ ಇಲ್ಲಿ. ಸೊ 315 ಇಂಟು ರೇಡಿಯನ್ಸ್ ಬೇಕು ಅಂದ್ರೆ ಡಿನಾಮಿನೇಟರ್ ಪೈ ಅಲ್ಲಿ ಬರಬೇಕು, ನ್ಯೂಮರೇಟರ್ ಪೈ ಬಂದು ನ್ಯೂಮರೇಟರ್ ಬರಬೇಕು, ಇಂಟು 180. ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಮಾಡಿ. ಆಪ್ಷನ್ ಬಿ ಸರ್. ಪೈ ಇಂದ ಹೋಗುತ್ತೆ ಗೊತ್ತಾಗಿಲ್ಲ ಅಂತಂದ್ರೆ 5 3s 15 5 3s 15 30 ರಿಮೈಂಡರ್ 5 6s 30 5 6s 30 15 ರಿಮೈಂಡರ್ 63. 3 ಇಂದ ನೋಡಿ, 3 1s 3 2s ಮತ್ತೆ ಇಲ್ಲಿ 3 2s 3 1s ಇನ್ನೇನು ಹೋಗುತ್ತೆ 12 21 ಅಂತಂದ್ರೆ 3 7 3 4 ಸರ್. 12 ಇದೆ ಕಣ ಅಲ್ಲಿ. 3 4 3 7 ಸೊ 7 ಪೈ ಬೈ 4 ಬರುತ್ತೆ. ಸೊ ಈ ತರ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಕ್ರಿಟಿಕಲ್ ಕೇಳಿದಾಗ ಈ ತರ ಸ್ವಲ್ಪ ಇದಾಗುತ್ತೆ. ನಾರ್ಮಲ್ ವೈಸ್ ಕೇಳಿದ್ರೆ ಯೂಶಲಿ ನಾರ್ಮಲ್ ವೈಸ್ ಕೇಳ್ತಾನೆ, ಇಲ್ಲ ಅಂದ್ರೆ ಈ ತರ ಬರುತ್ತೆ ನಿಮ್ಗೆ. ಆನ್ಸರ್ ಈ 7 ಪೈ ಬೈ 4. ಸೊ ಇಲ್ಲಿ ಪೈ ಬೈ 6 ನೋಡಿ ಸಿಂಪಲ್ ಇದೆ ನಿಮ್ಗೆ. ಪೈ ಬೈ 6 30 ಬರುತ್ತೆ. 5 ಪೈ ಬೈ 6 ಎಷ್ಟು ಅಂತ ಬರ್ತದೆ 30 ಇಂಟು 5. ಸೊ ಪೈ ಬೈ 6 ಬಂದು 30. 5 ಪೈ ಬೈ 6 ಎಷ್ಟು ಅಂತಂದ್ರೆ 5 ಇಂಟು 30 ದಟ್ ಈಸ್ ಈಕ್ವಲ್ ಟು 150. ಇಟ್ಸ್ ಆಪ್ಷನ್ ಸಿ. ಸ್ವಲ್ಪ ಕ್ರಿಟಿಕಲ್ ಅಂದ್ರೆ ಈ ತರ ಬರುತ್ತೆ, ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಏನೆಲ್ಲ ಸ್ಟ್ರೈಕ್ ಔಟ್ ಮಾಡ್ತಾ ಹೋಗಿ. 5 ಇರುತ್ತೆ, 2 ಇರುತ್ತೆ, ಯೂಶಲಿ 5 ಬರುತ್ತೆ. ಇದು ಮಾಡ್ಕೊಂಡು ಹೋಗ್ಬೋದು ನಿಮ್ಗೆ. ಮಾಡಿದ್ರೆ ಆನ್ಸರ್ ಬರುತ್ತೆ ನಿಮ್ಗೆ. ಓಕೆ, ಅಪ್ಲಿಕೇಶನ್ ವೈಸ್ ಕೇಳಿದಾಗ ಈ ತರ ಬರುತ್ತೆ ನಿಮ್ಗೆ. ಸ್ಯಾಟಲೈಟ್ ಆಂಟೆನಾ ರೊಟೇಟ್ಸ್ ಥ್ರೂ 7 ಪೈ ಬೈ 4 ರೇಡಿಯನ್ಸ್. ದ ಆಂಗಲ್ ಇನ್ ಡಿಗ್ರೀಸ್ 7 ಪೈ ಬೈ 4 ರೊಟೇಟ್ ಆಗುತ್ತೆ. ಡಿಗ್ರೀಸ್ ಎಷ್ಟು ಅಂತ ಅವ್ನು ಏನಾನ ಕೊಟ್ಕೊಳ್ಳಿ, ತಲೆ ಕೆಡಿಸ್ಬೇಕು ಹೋಗ್ಬೇಡಿ. ಸೊ ಡಿಗ್ರೀಸ್ ಟು ಡಿಗ್ರೀಸ್ ಬೇಕು ನನಗೆ ಇಲ್ಲಿ. ರೇಡಿಯನ್ಸ್ ಟು ಡಿಗ್ರೀಸ್ ಬೇಕು. ಸೊ ಡಿಗ್ರೀಸ್ ಬೇಕು ಅಂದ್ರೆ ಪೈ ಹೋಗ್ಬೇಕು. 7 ಪೈ ಬೈ 4 ಇಂಟು 180 ಬೈ ಪೈ ಬರುತ್ತೆ. ಸೊ ಪೈ ಕ್ಯಾನ್ಸಲ್ ಆಯ್ತು. ಉಳಿಯೋದಿಷ್ಟು 7 ಪೈ ಬೈ 4. ಇಲ್ಲಿ 4 ಇಂದ ಕ್ಯಾನ್ಸಲ್ ಮಾಡಿ. 4 4 16 4 5 20. 7 ಇಂಟು 45 ಎಷ್ಟು ಬರುತ್ತಪ್ಪ? ಸೇಮ್ 315. 7 ಇಂಟು 45 ಬರುತ್ತೆ. 7 4s 28. ಹಿಂಗ್ ಬರುತ್ತೆ. 7 5s 35. 35 ಗೆ 3 ರಿಮೈಂಡರ್. 7 4 28. 28 ಪ್ಲಸ್ 1 28 ಪ್ಲಸ್ 3 315 ಬರುತ್ತೆ. ಉಲ್ಟಾ ಬರುತ್ತೆ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ. ಸ್ಟ್ರೈಕ್ ಔಟ್ ಮಾಡ್ಬೇಕಾದ್ರೆ ರೈಟ್ ಟು ಲೆಫ್ಟ್ ಹೋಗ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಲೆಫ್ಟ್ ಟು ರೈಟ್ ಬರಬೇಕು. 315. ವಾಟ್ ಇಸ್ ದ ಫಾರ್ಮುಲಾ ಟು ಕನ್ವರ್ಟ್ ಆಂಗಲ್ಸ್ ಫ್ರಮ್ ಡಿಗ್ರೀಸ್ ಟು ರೇಡಿಯನ್ಸ್? ಡಿಗ್ರೀಸ್ ಇಂದ ರೇಡಿಯನ್ಸ್ ಹೋಗ್ಬೇಕು ಅಂತಂದ್ರೆ ಪೈ ಬಂದು ಇಲ್ಲಿ ಬರಬೇಕು. ಅಷ್ಟೇ ಕಾನ್ಸೆಪ್ಟ್.
degrees to radians, pi in denominator, radians to degrees, pi in numerator. So its answer option A. ಯಾರೋ ಸಿ ಆಗ್ತಾ ಇದ್ದೀರಾ, ಡಿಗ್ರೀಸ್ ಡಿವೈಡ್ ಬೈ ಪೈ ಅಂತ. ಹಂಗಲ್ಲ, ಡಿಗ್ರೀಸ್ ಇಂಟು 180 ಡಿವೈಡ್ ಬೈ ಪೈ ಎರಡೂ ಬರ್ಬೇಕಲ್ಲಿ. ಡಿಗ್ರೀಸ್ ವ್ಯಾಲ್ಯೂ ಬರಬೇಕು, ಡಿಗ್ರೀಸ್ ಬಂದು ಡಿಗ್ರೀಸ್ ಕ್ಯಾನ್ಸಲ್ ಆಗಿ ಪೈ ಬರಬೇಕು. ಸೊ ನಿಮ್ಗೆ ಅವಾಗಲೇ ಹೇಳದ್ನಲ್ಲ, ಇದರಿಂದ ರಫ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 ಮಾರ್ಕ್. ರಫ್ಲಿ ಇದ್ರಲ್ಲಿ ಕೊಡ್ತಾ ಇದ್ದಾನೆ ಈ ತರ. ಲಾಸ್ಟ್ ಟೈಮ್ ನೋಡೋದಾದ್ರೆ ವೇರಿಯೇಷನ್ಸ್ ಮಾಡಿದ್ದಾರೆ, ಸಾಲ್ವ್ ಮಾಡಿದಾಗ ಗೊತ್ತಾಗತ್ತೆ. ಇದರಿಂದ 1 ಮಾರ್ಕ್ ಕೊಡ್ತಾ ಇದ್ದಾನೆ. 1 ಮಾರ್ಕು, ಇವೆರಡರಿಂದ 1 ಮಾರ್ಕು, ಇದೆರಡರಿಂದ 1 ಮಾರ್ಕು, ಇದರಿಂದ 1 ಮಾರ್ಕ್. ರಫ್ಲಿ ಹೆಂಗ್ ಕೇಳಿದ್ರು 4 ಮಾರ್ಕ್ಸ್ ಇದ್ರಲ್ಲೇ ಕೇಳ್ತಾನೆ. ಒಂದ್ರಲ್ಲಿ ಜಾಸ್ತಿ ಮಾಡೋದ್ರಲ್ಲಿ ಕಡಿಮೆ ಮಾಡ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಎನಿ ಡೌಟ್ಸ್? ಪೈ ರೇಡಿಯನ್ಸ್ ಅಂಡ್ ಡಿಗ್ರೀಸ್ ಇರಲಿ ಸರ್ ಪೈ ಮೇಲ್ ಬರ್ಬೇಕಲ್ವಾ ಸರ್ ಕನ್ವರ್ಷನ್ ಅಲ್ಲಿ? ಬಿ ಸರ್ ಆನ್ಸರ್ ಅದು. ಏನ್ ಕೊಟ್ಟಿರೋದಿಲ್ಲಿ? ಅವ್ರ ಕೆಲವರು ಡಿಗ್ರಿ ಟು ರೇಡಿಯನ್ಸ್ ಅಲ್ಲ ಸರ್? ರೇಡಿಯನ್ಸ್ ಟು ಡಿಗ್ರೀಸ್, ಡಿಗ್ರೀಸ್ ಟು ರೇಡಿಯನ್ಸ್ ಅಲ್ವಾ? ಸಾರಿ ಕನ್ಫ್ಯೂಸ್ ಆಯ್ತು ಸರ್ ಅನ್ಸುತ್ತೆ. ಇಲ್ಲಿ ಗೊತ್ತಾಗುತ್ತೆ ಬಿಡಿ. ಡಿಗ್ರೀಸ್ ಬರಬೇಕು ಅಂದ್ರೆ ಡಿಗ್ರೀಸ್ ಟು ರೇಡಿಯನ್ಸ್ ಅಂದ್ರೆ ರೇಡಿಯನ್ಸ್ ನ್ಯೂಮರೇಟರ್ ಬರ್ಬೇಕು. ಇಲ್ಲೇ ಬರ್ದಿನಲ್ಲ, ರೇಡಿಯನ್ಸ್ ಟು ಡಿಗ್ರೀಸ್ ಅಂತಂದ್ರೆ ಡಿಗ್ರೀಸ್ ಟು ರೇಡಿಯನ್ಸ್ ಅಂದ್ರೆ ಪೈಗಿನ್ ನ್ಯೂಮರೇಟರ್. ಇದು ಉಲ್ಟಾ ಬರ್ದಿನಲ್ವಾ ಹಂಗಾರೆ? ಇದು ಉಲ್ಟಾ ಬರ್ದೀನಿ. ಡಿಗ್ರೀಸ್ ಟು ರೇಡಿಯನ್ಸ್, ರೇಡಿಯನ್ಸ್ ಪೈ ಬರಬೇಕು, ಪೈ ಇನ್ ನ್ಯೂಮರೇಟರ್. ಪೈ ಬರಬೇಕು ಅಂದ್ರೆ ನ್ಯೂಮರೇಟರ್, ಪೈ ಬರಬಾರ್ದು ಅಂದ್ರೆ ಡಿನಾಮಿನೇಟರ್. ಅಷ್ಟೇ. ಓಕೆ, ಸಾರಿ. ಎನಿ ಡೌಟ್ಸ್ ಯಾರಿಗಾದ್ರು? ಸಿಂಪಲ್ ಆಗಿ ಕೇಳ್ತಾನೆ, ಈ ತರ ಅಪ್ಲಿಕೇಶನ್ ಕೇಳ್ತಾನೆ ಅಷ್ಟೇ, ಏನು ಇಲ್ಲ. ನಿಮ್ಗೆ ಅಪ್ಲಿಕೇಶನ್ ಕೇಳಿರೋದು, ನಿಮ್ಗೆ ಅದು ಬಿಟ್ಟರೆ ಬೇರೆ ಏನು ಕೇಳಿಲ್ಲ. ಇದರ ಅಪ್ಲಿಕೇಶನ್ ಕೇಳ್ತಾನೆ, ನೋಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರುತ್ತೆ. ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಡಿಫ್ರೆಂಟ್ ಕ್ವಾಡ್ರೆಂಟ್ಸ್. ASTC ರೂಲ್ ಬರುತ್ತೆ ನಿಮ್ಗೆ. ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ. 4 ಇದಕ್ಕೆ ಕ್ವಾಡ್ರೆಂಟ್ಸ್ ಬರುತ್ತೆ ನಿಮ್ಗೆ. ಅದಕ್ಕಿಂತ ಮುಂಚೆ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನೋಡೋಣ, ಅಥವಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮೇಲೆ ಒಂದು ಸ್ಮಾಲ್ ಕಾನ್ಸೆಪ್ಟ್ ನೋಡೋಣ. ಯಾಕಂದ್ರೆ ಗೊತ್ತಿಲ್ದಿರ ಟ್ರಿಗ್ನೋಮೆಟ್ರಿ ನಾವು ಮಾಡಕ್ಕಾಗಲ್ಲ. ಸೊ ಇಂಟ್ರೊಡಕ್ಷನ್ ಮಾಡಿದೆ ನಿಮ್ ಕ್ಲಾಸ್, ಡಿಟೇಲ್ಡ್ ಆಗಿ ಮಾಡಿದೀನಿ. ಸೋಕಾಟ್ ಆಫ್ ಫಾರ್ಮುಲಾ ಅದು ಇಲ್ಲಿ ಅಪ್ಲೈ ಮಾಡಬೇಕು. ಓಕೆ, ಸೊ ಟ್ರಿಗ್ನೋಮೆಟ್ರಿ 3 ಆಂಗಲ್ ಬರುತ್ತೆ. 3 ಆಂಗಲ್ ಅಲ್ಲಿ 1 ಆಂಗಲ್ ಈಸ್ ಫಿಕ್ಸ್ಡ್, ದಟ್ ಈಸ್ 90 ಡಿಗ್ರಿ. ಓಕೆ, 90 ಡಿಗ್ರಿ ಬರುತ್ತೆ. ಟ್ರಿಗ್ನೋಮೆಟ್ರಿ ಅಂದ್ರೆ 3 ಆಂಗಲ್ ಮೆಜರ್ಮೆಂಟ್ ಅಂತ ಬರುತ್ತೆ ನಮ್ಗೆ ಇಲ್ಲಿ. 3 ಆಂಗಲ್ ಮೆಜರ್ಮೆಂಟ್ ಅಂದ್ರೆ ಟ್ರೈಗೋನೋಮೆಟ್ರಿ ಅಂತ ಬರುತ್ತೆ. ಸೊ ಅದರಲ್ಲಿ 1 ಆಂಗಲ್ ಫಿಕ್ಸ್ ಆಗಿರುತ್ತೆ, ದಟ್ ಇಸ್ 90 ಡಿಗ್ರಿ. ಓಕೆ, ಯಾವ ತರ ಬೇಕಾದ್ರೆ ತಗೊಬಹುದು, ಹಿಂಗ್ ತಗೊಬಹುದು, ಯಾವ ತರ ಬೇಕಾದ್ರೆ ತಗೊಬಹುದು. ಸೊ ದಿಸ್ ಇಸ್ ರೆಪ್ರೆಸೆಂಟೇಷನ್ ಆಫ್ ದ ಆಂಗಲ್ಸ್. ಆ ತರ ಬರುತ್ತೆ ಅಂದ್ರೆ ಹಿಂಗೂ ಬರೀತಾರೆ, ಎಲ್ಲ ಒಂದೇ. ಮಿಡ್ಲ್ ಅಲ್ಲಿರೋ ವೇರಿಯಬಲ್ ಕನ್ಸಿಡರ್ ಆಗುತ್ತೆ ಆಂಗಲ್ಗೆ. ಓಕೆ, ಸೊ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬಂದು ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸಿಕೆಂಟ್ ಥೀಟಾ, ಸೀಕೆಂಟ್ ಥೀಟಾ, ಕಾಟ್ ಥೀಟಾ. ಸೊ ಕೊಸಿಕೆಂಟ್ ಥೀಟಾ ಬಂದು ಸೈನ್ ಥೀಟಾ ರಿಲೇಟಬಲ್, ಸೀಕೆಂಟ್ ಥೀಟಾ ಬಂದು ಕಾಸ್ ಥೀಟಾ ರಿಲೇಟಬಲ್, ಕಾಟ್ ಥೀಟಾ ಬಂದು ಟ್ಯಾನ್ ಥೀಟಾ ರಿಲೇಟಬಲ್. ಸೊ ಆರ್ಡರ್ ಬಂದು ಜ್ಞಾಪಕ ಕೇಳಿದೆ ನಿಮ್ಗೆ, ಇದೇ ಆರ್ಡರ್ ಫಾಲೋ ಮಾಡಕ್ ಕೇಳಿದೆ. ಸೈನು, ಕಾಸು, ಟ್ಯಾನು, ಕಾಟು, ಸೆಕ್ಕು, ಕೊಸೆಕ್ಕು, ಸೇಮ್ ಆರ್ಡರ್ ಫಾಲೋ ಮಾಡ್ಕೊಂಡು ಹೋಗಿ ಎಲ್ಲಾ ಕಡೆ ಯುಟಿಲೈಸ್ ಆಗುತ್ತೆ ಅಂತ. ಆಗಿದೆಯಾ? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ತಗೊಂಡಾಗ ಬೇಸಿಕ್ ನಿಮ್ಗೆ ಫಸ್ಟ್ 3 ಟೈಪ್ ಬರುತ್ತೆ. ಒನ್ ಇಸ್ ದ 3 ಸೈಡ್ಸ್, ಹೈಪಾಟ್ನಸ್, ಆಪೋಸಿಟ್, ಅಡ್ಜಸೆಂಟ್. ಇನ್ನೊಂದ್ ಕಡೆ ಬರುತ್ತೆ ಹೈಪಾಟ್ನಸ್, ಆಪೋಸಿಟ್ ಬದಲು ಹೈಪಾಟ್ನಸ್ ಅಂತ ಸೇಮ್ ಬರುತ್ತೆ, ಬಟ್ ಆಪೋಸಿಟ್ ಬದಲು ಪರ್ಪೆಂಡಿಕ್ಯುಲರ್ ಅಂತ ಬರುತ್ತೆ, ಅದು ಕರೆಕ್ಟ್. ಮತ್ತೆ ಅಡ್ಜಸೆಂಟ್ ಬದಲು ಬೇಸ್ ಅಂತ ಬರುತ್ತೆ, ಅದು ಕರೆಕ್ಟ್. ಇನ್ ಕೇಸ್ ಕೊಟ್ರೆ ಓಕೆ, ಆಪೋಸಿಟ್ಗೆ ಇದು ಬರುತ್ತೆ, ಏನೋ ಆಪೋಸಿಟ್ ಬಂದು ಪರ್ಪೆಂಡಿಕ್ಯುಲರ್ ಅಂತ ಬರುತ್ತೆ, ಅಡ್ಜಸೆಂಟ್ ಗೆ ಬೇಸ್ ಅಂತ ಬರುತ್ತೆ. ಓಕೆ, ಬೇಸ್ ಪಕ್ಕದಲ್ಲಿರೋದು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಹೆಂಗೆ ಅಂತಂದ್ರೆ 3 ಆಂಗಲ್ ತಗೊಂಡಾಗ 1 ಆಂಗಲ್ ಫಿಕ್ಸ್ ಇರುತ್ತೆ. ಯಾವ್ದು ಬೇಕಾದ್ರೆ ತಗೊಳ್ಳಿ, ವೇರಿಯಬಲ್ ಹೆಂಗ್ ಬೇಕಾದ್ರೆ ತಗೊಬಹುದು. ನಾರ್ಮಲ್ ಆಗಿ ನಾನು ABC ಅಂತ ತಗೊಂತೀನಿ ನಾನು, ನೀವು ಬೇಕಾದ್ರೆ BAC ಅಂತ ತಗೊಳ್ಳಿ, ಅಥವಾ ACB ಅಂತ ತಗೊಳ್ಳಿ, ಏನು ಇಶ್ಯೂ ಬರ್ದಂಗೆ. ವೇರಿಯಬಲ್ಸ್ ನಮ್ಗೆ ವೇರಿ ಆಗ್ತಾ ಹೋಗುತ್ತೆ, ನಮ್ಗೆ ಅಷ್ಟೇನೇ ಇಲ್ಲ. ಸೈಡ್ಸ್ ವೇರಿ ಆಗ್ತಾ ಹೋಗುತ್ತೆ. ಸೊ ನಾರ್ಮಲ್ ಆಗಿ ನಾನು ABC ಅಂತ ತಗೊಂತೀನಿ, ಅದರಲ್ಲಿ B ಆಂಗಲ್ ಬಂದು ಫಿಕ್ಸ್ಡ್ ಆಗುತ್ತೆ. ಸೊ ಯಾವ ಆಂಗಲ್ ರೈಟ್ ಆಂಗಲ್ ಇರುತ್ತೆ ಅದ್ರದ್ದು ಆಪೋಸಿಟ್ ಬಂದು ಹೈಪಾಟ್ನಸ್ ಆಗುತ್ತೆ. ಇನ್ನೊಂಥರ ಹೆಂಗ್ ಕರಿಬಹುದು ಅಂದ್ರೆ ಲಾಂಗೆಸ್ಟ್ ಸೈಡ್ ಬಂದು ಹೈಪಾಟ್ನಸ್ ಆಗುತ್ತೆ. ಸೊ ಹೈಪಾಟ್ನಸ್ ನ HYP ಅಂತ ಕರಿಬಹುದು ಅಥವಾ H ಅಂತ ಕರಿಬಹುದು.
ಸೊ ಇದರಲ್ಲಿ ಎ ಸಿ ಬಂದು ಹೈಪಾಟ್ನಸ್ ಆಗುತ್ತೆ. ಮತ್ತೆ ಇಲ್ಲೊಂದು ಆಂಗಲ್ ತಗೊಂತೀನಿ ಥೀಟಾ. ಸೊ ಇಲ್ಲೂ ತಗೊಬಹುದು, ಇಲ್ಲೂ ತಗೊಬಹುದು. ಇಲ್ಲಿ ತಗೊಂಡಾಗ ಒಂಥರ ಬರುತ್ತೆ, ಇಲ್ಲಿ ತಗೊಂಡಾಗ ಒಂಥರ ಬರುತ್ತೆ. ಮೀನಿಂಗ್ ಇಸ್ ಸೇಮ್, ಬಟ್ ದ ಥಿಂಗ್ ಇಸ್ ದ ಸೈಡ್ಸ್ ವಿಲ್ ವೇರಿ. ನೋಡಿ ಇಲ್ಲಿಗೆ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗ್ತದೆ ನಿಮ್ಗೆ. ಥೀಟಾ ಇಲ್ಲಿ ತಗೊಂಡಾಗ ಹೈಪಾಟ್ನಸ್ ಏನ್ ಬರ್ತಾ ಇದೆ, ಥೀಟಾ ಇಲ್ಲಿ ತಗೊಂಡಾಗ ಹೈಪಾಟ್ನಸ್ ಏನ್ ಬರ್ತಾ ಇದೆ, ಆಪೋಸಿಟ್ ಏನ್ ಬರ್ತಾ ಇದೆ, ಅಡ್ಜಸೆಂಟ್ ಏನ್ ಬರ್ತಾ ಇದೆ, ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ. ಸೊ ಆಪೋಸಿಟ್ ಅಂತಂದ್ರೆ ನೀವು ಏನ್ ಥೀಟಾ ತಗೊಂತೀರಾ ಅದಕ್ಕೆ ಆಪೋಸಿಟ್ ಸೈಡ್ ಈ ಕಡೆಯಿಂದ ನೋಡ್ಬೇಕು. ಇಲ್ಲಿಂದ ಹಿಂಗ್ ನೋಡಿದಾಗ ಏನ್ ಆಪೋಸಿಟ್ ಇದೆ ಅದು ಆಪೋಸಿಟ್ ಸೈಡ್ ಆಗುತ್ತೆ. ಸೊ ಎ ಬಿ ಸಿ ಅಲ್ಲಿ ನಮ್ಗೆ ಥೀಟಾ ತಗೊಂಡಾಗ ಇಲ್ಲಿ ನೋಡಿದಾಗ ಎ ಬಿ ಬಂದು ಆಪೋಸಿಟ್ ಆಗುತ್ತೆ. ಆಪೋಸಿಟ್ ನ ಓ ಪಿ ಪಿ ಅಂತ ಕರಿತೀನಿ ಅಥವಾ ಓ ಅಂತ ಕರಿತೀನಿ, ಹೆಂಗ್ ಬೇಕಾದ್ರೂ ನೋ ಇಶ್ಯೂ. ಆ ಥೀಟಾ ಪಕ್ಕದಲ್ಲಿರೋದು ಅದನ್ನ ಅಡ್ಜಸೆಂಟ್ ಸೈಡ್ ಅಂತ ಕರಿತೀನಿ. ಓಕೆ, ಸೊ ಇದೇನಾಗುತ್ತೆ, ಅಡ್ಜಸೆಂಟ್ ಸೈಡ್ ಬಂದು ಬೇಸ್ ಅಂತ ಕರಿತೀನಿ. ಇಲ್ಲಿ ಅಡ್ಜಸೆಂಟ್ ಸೈಡ್ ಬಂದು ಬೇಸ್ ಆಗುತ್ತೆ. ಯಾಕೆ ಬೇಸ್ ಅಂತ ಕರಿತಾ ಇದ್ದೀನಿ ಅಂದ್ರೆ, ಯಾಕೆ ಬೇಸ್ ಅಲ್ವಾ ಇದು, ದಿಸ್ ಇಸ್ ಬೇಸ್, ಬೇಸ್ ಅಷ್ಟೇನೇನು ಇಲ್ಲ. ಓಕೆ, ಸೊ ಅಡ್ಜಸೆಂಟ್ ಇಸ್ ಟು ಬೇಸ್. ನಿಮ್ಗೆ ಇನ್ ಕೇಸ್ ಇದನ್ನ ಆಪೋಸಿಟ್ ಹೈಪಾಟ್ನಸ್, ಆಪೋಸಿಟ್ ಅಡ್ಜಸೆಂಟ್ ಕೇಳಿಲ್ಲ, ಪರ್ಪೆಂಡಿಕ್ಯುಲರ್ ಬೇಸ್ ಕೇಳ್ದ ಅಂತಂದ್ರೆ ಇದನ್ನ ಜ್ಞಾಪನ ಇಟ್ಕೊಳ್ಳಿ. ಆಪೋಸಿಟ್ ಸೈಡ್ ನ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ, ಅಡ್ಜಸೆಂಟ್ ಸೈಡ್ ನ ಬೇಸ್ ಅಂತ ಕರಿತೀವಿ. ಫುಲ್ ಫಾರ್ಮ್ ಅಲ್ಲಿ ಬರೀಬೇಕಾ? ಆಪೋಸಿಟ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಮತ್ತೆ ಅಡ್ಜಸೆಂಟ್ ಇಸ್ ಈಕ್ವಲ್ ಟು ಬೇಸ್. ಕಲರ್ಸು ಬರಲ್ಲ ಇದರಲ್ಲಿ. ಇದ್ರಲ್ಲೂ ಹೋಗಲ್ಲ, ಒಂದರಲ್ಲೂ ಅಂತಲ್ಲ ನಾವು. ಓಕೆ, ಸೊ ಅದೇ ನಮ್ಗೆ ಇಲ್ಲಿ ಥೀಟಾ ಇಲ್ಲಿ ತಗೊಂತೀನಿ, ಸೇಮ್ ಇದಕ್ಕೆ ಥೀಟಾ ಇಲ್ಲಿ ತಗೊಂತೀನಿ. ಇದು ಆಪೋಸಿಟ್ ಹೈಪಾಟ್ನಸ್ ಸೇಮ್ ಇರುತ್ತೆ, ಲಾಂಗೆಸ್ಟ್ ಸೈಡ್. ಇದಕ್ಕೆ ಆಪೋಸಿಟ್ ಇರೋದು ಆಪೋಸಿಟ್ ಸೈಡ್ ಆಗುತ್ತೆ, ಪಕ್ಕದಲ್ಲಿರೋದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಅವಾಗ ಇದೇನಾಗುತ್ತೆ, ದಿಸ್ ಬಿಕಮ್ಸ್ ದ ಬೇಸ್. ಇದು ಬೇಸ್ ಆಗುತ್ತೆ ನಮ್ಗೆ ಇಲ್ಲಿ. ಸೊ ದಿಸ್ ಬಿಕಮ್ಸ್ ದ ಬೇಸ್ ಅಂಡ್ ದಿಸ್ ಬಿಕಮ್ಸ್ ದ ಪರ್ಪೆಂಡಿಕ್ಯುಲರ್. ಓಕೆ, ಪಿ ಅಂತ ಬರುತ್ತೆ ನಮ್ಗೆ. ಇನ್ ಕೇಸ್ ಜ್ಞಾಪನ ಇಟ್ಕೊಳ್ಳಿ, ಅಷ್ಟೇ ಹೇಳಿದ್ ನಾನು ನಿಮ್ಗೆ. ಫೈನಲಿ ಕಮ್ ಟು ದ ಸೋಕಾಟ್ ಆಫ್ ಫಾರ್ಮುಲಾ. ಏನ್ ಸೋಕಾಟ್ ಆಫ್ ಫಾರ್ಮುಲಾ? Sin theta opposite by hypotenuse. ಓಕೆ, ಸೋಕಾಟ್ ಆಫ್ ಫಾರ್ಮುಲಾ ಬಂದು ರೇಷಿಯೋಸ್ ಡಿಫೈನ್ ಮಾಡೋದಕ್ಕೆ. ಓಕೆ, ಇದು ಬಂದು ಸೈನ್ ಥೀಟಾ ಡಿಫೈನ್ ಮಾಡುತ್ತೆ, ಇದು ಬಂದು ಕಾಸ್ ಥೀಟಾ ಡಿಫೈನ್ ಮಾಡುತ್ತೆ. ಸೊ ಇದು ಬಂದು ಟ್ಯಾನ್ ಥೀಟಾ ಡಿಫೈನ್ ಮಾಡುತ್ತೆ. ಸೈನ್ ಥೀಟಾ ಸಿಕ್ತು ಅಂದ್ರೆ ನನಗೆ ಏನ್ ಸಿಗುತ್ತೆ, ಕೊಸಿಕೆಂಟ್ ಥೀಟಾ ಸಿಗುತ್ತೆ. ಕಾಸ್ ಥೀಟಾ ಸಿಕ್ತು ನನಗೆ ಏನ್ ಸಿಗುತ್ತೆ, ಸೀಕೆಂಟ್ ಥೀಟಾ ಸಿಗುತ್ತೆ. ಟ್ಯಾನ್ ಥೀಟಾ ಸಿಕ್ತು ನನಗೆ ಏನ್ ಸಿಗುತ್ತೆ, ಕಾಟ್ ಥೀಟಾ ಸಿಗುತ್ತೆ. ಬಿಕಾಸ್ ಕೊಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು 1 by sin theta and secant theta is equal to 1 by cos theta and cot theta is equal to 1 by tan theta. So this is the trigonometric ratios. Napna ikombodu SOHCAHTO formula. Sin theta is equal to opposite side by hypotenuse, cos theta is equal to adjacent by hypotenuse and tan theta is equal to opposite by adjacent. Idu napna ikombitre easy agutte. Okay, easy ಆಗಿದೆಯಾ ಈ ಫಾರ್ಮುಲಾ ಫಾಲೋ ಅಪ್ ಮಾಡೋದಕ್ಕೆ? ಕನ್ಫ್ಯೂಷನ್ಸ್ ಆಗಿಲ್ವಾ? No, sir. ಓಕೆ, ಸೊ ಇದೇ ಹೇಳಿದ್ರೆ ನಿಮ್ಗೆ ಸೈನ್ ಥೀಟಾ ಬಂದು ಆಪೋಸಿಟ್ಸ್ ಬೈ ಹೈಪಾಟ್ನಸ್. ಸೊ ಇದು ರಿಲೇಟಬಲ್ ನೀವು ಹೆಂಗ್ ತಗೊಂತಿದ್ರ ಮೇಲೆ ವೇರಿ ಆಗುತ್ತೆ. ಅವ್ನು ಯಾಕಂದ್ರೆ ಉಲ್ಟಾ ಕೊಟ್ಟಿರ್ಬೋದು ಒಂದು ಡಯಾಗ್ರಾಮ್ ಅಲ್ಲಿ. ಕಾಸ್ ಥೀಟಾ ಬಂದು ಅಡ್ಜಸೆಂಟ್ ಬೈ ಹೈಪಾಟ್ನಸ್. ಆಲ್ವೇಸ್ ರಿಮೆಂಬರ್ ದ ಸೋಕಾಟ್ ಆಫ್ ಫಾರ್ಮುಲಾ. ಸೋಕಾಟ್ ಸಿಕ್ಕಿದ್ರೆ ಆಟೋಮೆಟಿಕ್ ಕೊಸಿಕೆಂಟ್ ಉಲ್ಟಾ ಆಗುತ್ತೆ, ಸೀಕೆಂಟ್ ಉಲ್ಟಾ ಆಗುತ್ತೆ, ಕಾಟ್ ಉಲ್ಟಾ ಆಗುತ್ತೆ. ಸೊ ದಿಸ್ ದ ಮೇನ್ ಫಾರ್ಮುಲಾ ಸೋಕಾಟೋ. ಎಸ್ ಅಂದ್ರೆ ಸೈನು, ಸಿ ಅಂದ್ರೆ ಟ್ಯಾನ್. ಸೊ ಎಸ್ ಮೀನ್ಸ್ ಸೈನ್, C means cos and T means it is tan. Sin, cos, tan, sin theta, cos theta, tan theta. ಇದು ಮೇನ್ ಬೇಕಾಗಿರೋದು. O ಅಂದ್ರೆ O is what? Opposite. H ಅಂದ್ರೆ hypotenuse. ಅಷ್ಟೇ. ಓಕೆ, ಜ್ಞಾಪನ ಇಟ್ಕೊಂಡ್ಬಿಡಿ. A ಅಂದ್ರೆ adjacent, H ಅಂದ್ರೆ hypotenuse. Tan theta is equal to opposite side adjacent. Opposite side adjacent side. ಮೇನ್ ಇದ್ರಲ್ಲೇ ಕನ್ಫ್ಯೂಷನ್ ಆಗೋದು ನಿಮ್ಗೆ. ಓಕೆ, ಈ ಫಾರ್ಮುಲಾ ಹಾಕೊಂಡ್ಬಿಟ್ಟು ಫಾರ್ಮುಲಾ ಫಾಲೋ ಅಪ್ ಮಾಡಿ. ಮೇನ್ ನಿಮ್ಗೆ ಇರ್ಬೋದು, ಡೈರೆಕ್ಟ್ ಆಗಿರ್ಬೋದು, ಬಟ್ ಒಂದ್ಸಲ ಕನ್ಫರ್ಮೇಶನ್ ತಗೊಳ್ಳಿ. ಯಾಕೆಂದ್ರೆ ಬೈ ಮಿಸ್ ಆಗಿ
ಏನೋ ಹೋದ್ರೆ ಒಂದು ಮಾರ್ಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಬೇಡ, ಅಪ್ಲೈ ದ ಸೋಕೋಟಾ ಫಾರ್ಮುಲಾ ಹಿಂಗೆ ಪ್ರಾಕ್ಟೀಸ್ ಮಾಡಿ. ಸೊ ರಿಲೇಷನ್ಸ್ ಬಂದಾಗ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸೆಕೆಂಟ್ ಥೀಟಾ ಬರುತ್ತೆ, ಅಥವಾ ಕೊಸೆಕೆಂಟ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೈನ್ ಥೀಟಾ ಬರುತ್ತೆ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೀಕೆಂಟ್ ಥೀಟಾ ಬರುತ್ತೆ, ಸೀಕೆಂಟ್ ಇಸ್ ಈಕ್ವಲ್ ಟು 1 ಬೈ ಕಾಸ್ ಥೀಟಾ ಬರುತ್ತೆ. ಟ್ಯಾನ್ ಬಂದು ಸೈನ್ ಬೈ ಕಾಸ್, ಟ್ಯಾನ್ ಕಾಟ್ ಬಂದು ಕೊಸೆಕೆಂಟ್ ಬೈ ಸೀಕೆಂಟ್ ಅಂತ ಬರ್ಬೋದು, ಅಥವಾ ಕಾಸ್ ಬೈ ಸೈನ್ ಥೀಟಾ ಅಂತಾನು ಬರ್ಬೋದು ನಮ್ಗೆ ಇಲ್ಲಿ. ಓಕೆ, ಕೊಸೆಕೆಂಟ್ ಬೈ ಸೀಕೆಂಟ್ ಬರಲ್ಲ, ಯೂಶಲಿ ಕಾಸ್ ಬೈ ಸೈನ್ ಥೀಟಾ ಅಂತ ಬರುತ್ತೆ, 1 ಬೈ ಟ್ಯಾನ್ ಥೀಟಾ ಅಂತ ಬರುತ್ತೆ. ಸೊ ರಿಲೇಟಬಲ್, ಅದಕ್ಕೆ ಹೆಂಗ್ ನಾವು ನೆನ್ಕೊಬೇಕು, ವ್ಯಾಲ್ಯೂ ಬಂದು ಸೈನು ಕಾಸು ಟ್ಯಾನ್ ನೋಡಿ, ಇಲ್ಲೇ ಗೊತ್ತಾಗುತ್ತೆ. ಸೈನು ಕಾಸು ಟ್ಯಾನ್, ಟ್ಯಾನ್ ಬಂದು ಸೈನ್ ಬೈ ಕಾಸು, ಟ್ಯಾನ್ ಉಲ್ಟಾ ಕಾಟ್, ಆಮೇಲೆ ಕಾಸ್ ಉಲ್ಟಾ ಸೆಕ್, ಸೈನ್ ಉಲ್ಟಾ ಕೊಸೆಕ್. ಈ ಪ್ಯಾರಾಮೀಟರ್ ನ ನೀವು ಮರಿಬೇಡಿ, ಅಷ್ಟೇನೇನು ಇಲ್ಲ. ಈ ಮೆಥಡ್ ನ ಈಸಿ ಆಗುತ್ತೆ ನಿಮ್ಗೆ. ಸೊ ಟ್ರಿಪ್ಲೆಟ್ಸ್ ಇದು ಜ್ಞಾಪಕ, ಯೂಶಲಿ ಟ್ರಿಪ್ಲೆಟ್ಸ್ ಜ್ಞಾಪಕ 3, 4 ಇದು ಬಂದು ಹೈಪಾಟ್ನಸ್ ಬರುತ್ತೆ. ಓಕೆ, ಈ ಲಾಸ್ಟ್ ಅಲ್ಲಿ ಬರೋದು ಹೈಪಾಟ್ನಸ್, ಇವೆಲ್ಲ ಹೈಪಾಟ್ನಸ್ ಇದು. ಓಕೆ, ಇದೆಲ್ಲ ಹೈಪಾಟ್ನಸ್. ಇಲ್ಲಿ ಏನ್ ಬರುತ್ತೆ, ಇವೆಲ್ಲ ಹೈಪಾಟ್ನಸ್. ಇದು ಸೈಡ್ಸ್ ಯಾವ್ದ್ ಬೇಕಾದ್ರೆ ಆಗಿರ್ಬೋದು, ಆಪೋಸಿಟ್ ಅಡ್ಜಸೆಂಟ್, ಅಡ್ಜಸೆಂಟ್ ಆಪೋಸಿಟ್ ಯಾವ್ದ್ ಬೇಕಾದ್ರೆ ಆಗಿರ್ಬೋದು. ಸೊ 3, 4 ಕಾಣಿಸ್ತಾ, 3, 4, 5 ಮೂರಲ್ಲಿ 2 ಕಾಣಿಸ್ತಾ, ಈ ಟ್ರಿಪ್ಲೆಟ್ ಡೈರೆಕ್ಟ್ ಆಗಿ ಬರೀಬಹುದು ನೀವು ಇಲ್ಲಿ. ಇಲ್ಲ ಅಂತಂದ್ರೆ ಏನ್ ಯೂಸ್ ಮಾಡಕ್ ಫಾರ್ಮುಲಾ, Pythagoras. AC square equal to AB square ನೋಡಿ, plus BC ಬಂತು square. ಅಂತಂದ್ರೆ ಎ ಬಿ ಸಿ ಅಂತ ಬಂತು ಅಂದ್ರೆ ಇದು 90 ಡಿಗ್ರಿ ಆಗುತ್ತೆ. ಸೊ ಇದು ಹೈಪಾಟ್ನಸ್, ಇದು ಅಡ್ಜಸೆಂಟ್, ಇದು ಆಪೋಸಿಟ್ ಆಗುತ್ತೆ. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ದಿಸ್ ಪ್ಲಸ್ ದಿಸ್. ನಾರ್ಮಲ್ ಆಗಿ ನಿಮ್ಗೆ ಗೊತ್ತಾಗಿಲ್ಲದ್ ಬೇಡ ಅಂತಂದ್ರೆ ಯಾವ ಸೈಡ್ ಬೇಕೋ ಅದ್ ಮಾಡ್ಬೇಕು. ಈ ಸೈಡ್ ಬೇಕಾ, ಇದನ್ನ ಆಡ್ ಮಾಡಿ. ಇದು ಬೇಕಾ, ಇದರಿಂದ ಸಬ್ಟ್ರಾಕ್ಟ್ ಮಾಡಿ. ಇದು ಬೇಕಾ, ಇದರಿಂದ ಸಬ್ಟ್ರಾಕ್ಟ್ ಮಾಡಿ. ಇದು ಲಾಂಗೆಸ್ಟ್ ಸೈಡ್ ಬರುತ್ತೆ, ಸಿಂಪಲ್ ನೋಡಿ. ಇಲ್ಲಿ ಇವಾಗ ಈ ಸೈಡ್ ಬೇಕಾ, ಇದೆರಡನ್ನ ಆಡ್ ಮಾಡಿ. ಇವಾಗ ಇದು ಬೇಕಾ, ಇದರಿಂದ ಇದು ಸಬ್ಟ್ರಾಕ್ಟ್ ಮಾಡಿ. ಇದು ಬೇಕಾ, ಇದರಿಂದ ಸಬ್ಟ್ರಾಕ್ಟ್ ಮಾಡಿ. ಸಿಂಪಲ್ ಥಿಂಗ್, ಯು ಕ್ಯಾನ್ ಫಾಲೋ. ಪೈಥಾಗರಸ್ ಇದು ಕಾಣಿಸ್ತು ಅಂತಂದ್ರೆ ಈ ಸಲ ಬರ್ಬೋದು. ನಿಮ್ಗೆ ಜಾಸ್ತಿ ಇದೆ ಬರುತ್ತೆ, ನಿಮ್ಗೆ ಇದೊಂದು ಬರುತ್ತೆ, ಆಮೇಲೆ ಇದೊಂದು ಬರುತ್ತೆ, ಇದೊಂದು ಬರುತ್ತೆ, ಜಾಸ್ತಿ 3 ಬರುತ್ತೆ. 7, 24, 25 ಅದು ಬರುತ್ತೆ. ರೇರ್ ಕೇಸ್ ಇವು 3 ಜಾಸ್ತಿ ಬರುತ್ತೆ ನಿಮಗೆ. ಸೊ ಜ್ಞಾಪನ ಇಟ್ಕೊಳ್ಳಿ. ಸೊ ಒಂದು ಕ್ವಶನ್ಸ್ ಆನ್ಸರ್ ಮಾಡೋಣ, ಬೇಸಿಕ್ ಕ್ವಶನ್ಸ್. ಸೈನ್ ಥೀಟಾ ಸೋಕಾಟೋ ಫಾರ್ಮುಲಾ ಅಷ್ಟೇನೇನಿಲ್ಲ. ಸೊ Option is ಕಾಟೋ ಫಾರ್ಮುಲಾ ಅಷ್ಟೇ Option A. ನೋಡಿ. ಇಲ್ಲಿ ಯಾವ್ದು ಕೇಳಿದಾನೆ, ಪರ್ಪೆಂಡಿಕ್ಯುಲರ್ ಬೈ ಹೈಪಾಟ್ನಸ್. ಓಕೆ, ಸೊ ಆಪೋಸಿಟ್ ಸೈಡ್ ನ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದೆ ನೋಡಿ. ಈ ತರ ಕೇಳಿದ್ರೆ ಇನ್ ಕೇಸ್, ಸೊ ಇಟ್ ಸೈನ್ ಥೀಟಾ ಇಸ್ಕೊಲ್ ಟು ಪರ್ಪೆಂಡಿಕ್ಯುಲರ್ ಬೈ ಹೈಪಾಟ್ನಸ್. ಕಾಸ್ ಥೀಟಾ ಇಸ್ಕೊಲ್ ಟು ಏನಾಗುತ್ತೆ, ಸೊ ಇಲ್ಲಿ ಅನಾಲಜಿ ಟೈಪ್ ಅಂತಂದ್ರೆ ಇದನ್ನ ಏನ್ ಕೊಟ್ಟಿದ್ದಾನೆ, ಫಾರ್ಮುಲಾ ಕೊಟ್ಟಿದ್ದಾನೆ, ನೀವು ಫಾರ್ಮುಲಾ ಕಂಡಿಬೇಕು. ಸೊ ಅಡ್ಜಸೆಂಟ್ ಬೈ ಹೈಪಾಟ್ನಸ್ ಅಂದ್ರೆ ಅಡ್ಜಸೆಂಟ್ ಬಂದು ಬೇಸ್ ಆಗುತ್ತೆ. ಸೊ ಇಟ್ ಈಸ್ ಆಪ್ಷನ್ ಎ ಬರುತ್ತೆ ನಮ್ಗೆ ಇಲ್ಲಿ. ಓಕೆ, ಸೊ ಈ ತರ ಕೇಳ್ಬೋದು, ಸಿಂಪಲ್, ಇಷ್ಟೊಂದು ಸಿಂಪಲ್ ಎಲ್ಲ ಕೇಳಕ್ ಹೋಗಲ್ಲ. ಅದೇ ತರ ಕೊಸೆಕೆಂಟ್ ಥೀಟಾ ಬಂದು 1 ಬೈ ಸೈನ್ ಥೀಟಾ ಇದೆ. ಸೈನ್ ಕಾಟ್ ಥೀಟಾ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾನೆ. ರಿಲೇಟಬಲ್ ನೋಡಿ. ಓಕೆ, ಕಾಟ್ ಥೀಟಾ ಇಸ್ ಈಕ್ವಲ್ ಟು option is 1 by 10. 2 ಆಪ್ಷನ್ಸ್ ಇದೆ ಇಲ್ಲಿ. ಆಪ್ಷನ್ ಡಿ. ಏನ ಡಿನಾ? D, sir. ಆಗುತ್ತೆ. ಡಿ ಸರ್. ನೋಡಿ ಇಲ್ಲಿ D, sir. ಕಾಸ್ ಥೀಟಾ ಇದು ಅನಾಲಜಿ ಟೈಪ್ ಕೇಳಿದಾಗ ಕಾಸ್ ಥೀಟಾ ಇಸ್ ಈಕ್ವಲ್ ಟು, ಅಲ್ಲ ಸಾರಿ, ಕಾಟ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಬೈ ಸೈನು ಬರುತ್ತೆ ನನಗೆ ಇಲ್ಲಿ. ಓಕೆ, ಬಟ್ ಇಲ್ಲಿ ಕೇಳಿರೋದವನು 1 ಬೈ ಸೈನ್ ಅಂತ ಕೇಳಿದಾನೆ. ಇದೇ ಪ್ಯಾರಾಮೀಟರ್ ಬರಬೇಕು. ಇದೇ ಪ್ಯಾರಾಮೀಟರ್ ಅಲ್ಲಿ ಕಾಟ್ ಥೀಟಾ ಬರೋದು ಇಟ್ಸ್ 1 ಬೈ ಟ್ಯಾನ್, ಬಿಕಾಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಥೀಟಾ. ಇದು ಕರೆಕ್ಟೇ, ಇದು ಕರೆಕ್ಟೇ, ಬಟ್ ಈ ಕ್ವಶನ್ಗೆ ಇದು ಆಗಲ್ಲ. ಯಾಕೆ? ಇಟ್ಸ್ ಅನಾಲಜಿ ಟೈಪ್. ಅಲ್ಲಿ ಏನಿದೆ ಅದನ್ನೇ ಕೊಡ್ಬೇಕು, ಅದೇ ತರ ಬರೀಬೇಕು. ಸೊ ಇಟ್ಸ್ 1 ಬೈ ಟ್ಯಾನ್ ಥೀಟಾ ಇಸ್ ದ ಆನ್ಸರ್. ಕೆಲವರು ಏ ಅಂದ್ರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಟ್ಯಾನ್ ಥೀಟಾ ಸೈನ್ ಥೀಟಾ ಬೈ ಕಾಸ್ ಥೀಟಾ, ಕಾಟ್ ಥೀಟಾ. Option A. ಆಪ್ಷನ್ ಎ ಸರ್. ಕಾಸ್ ಥೀಟಾ ಬೈ ಸೈನ್ ಥೀಟಾ. Sin theta. ಇಲ್ಲಿ ಇನ್ ಕೇಸ್ 1 ಬೈ ಟ್ಯಾನ್ ಥೀಟಾ ಅಂತ ಕೊಟ್ಟರು ಬರೆಯಂಗಿಲ್ಲ ಅದನ್ನ. ಓಕೆ, ಬಿಕಾಸ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಟ್ಯಾನ್ ಥೀಟಾ ಬಂದು ಸೈನ್ ಬೈ ಕಾಸ್ ಇದೆ. ಕಾಟ್ ಥೀಟಾ ಏನು, ಕಾಟ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಥೀಟಾ ಬರುತ್ತೆ. ಅಂದ್ರೆ ಇದ್ರ ಉಲ್ಟಾ
ಅವಾಗ ಏನಾಗುತ್ತೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಬರುತ್ತೆ. ಓಕೆ, ಗುಡ್. ಈ ತರ ಒಂದು ಕೇಳ್ಬೋದು ನಿಮ್ಗೆ ಸಿಂಪಲ್ ಕ್ವಶನ್ಸ್. ಟ್ಯಾನ್ ಆಲ್ಫಾ ಇಸ್ ಟು 4/3. ಆಲ್ಫಾ ಇಸ್ ಅಕ್ಯೂಟ್. ಏನಪ್ಪ ಅಕ್ಯೂಟ್ ಅಂದ್ರೆ? All are positive. Less than 90. Less than 90 degree. ಲೆಸ್ ದೆನ್ 90 ಡಿಗ್ರಿ ಅಕ್ಯೂಟ್, ಗ್ರೇಟರ್ ದೆನ್ 90 ಡಿಗ್ರಿ Obtuse. ಅಕ್ಯೂಟ್. ಜ್ಞಾಪನ ಇಟ್ಕೊಳ್ಳಿ, ಲೆಸ್ ದೆನ್ 90 ಡಿಗ್ರಿ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಏನ್ ಬರುತ್ತೆ? ಫಸ್ಟ್ ಕ್ವಾಡ್ರೆಂಟ್ ಅವೆಲ್ಲ ಕ್ವಾಡ್ರೆಂಟ್ಸ್ ಏನ್ ಬೇಕಾಗಿಲ್ಲ. ಅಕ್ಯೂಟ್ ಅಂದ್ರೆ ಕ್ವಾಡ್ರೆಂಟ್ ಅಂತ ಕೇಳಿದಾನೆ. ಸೈನ್ ಆಲ್ಫಾ ಕೇಳಿದಾನೆ. ಓಕೆ, ಸೇಮ್ ಏನ ಕೇಳ್ಕೊಂಡ್ಲಿ ಹಾಕೊಳ್ಳಿ. ಇದು ಎ, ಇದು ಬಿ, ಇದು ಸಿ. ಸೊ ಇದು ಬಂದು 90 ಡಿಗ್ರಿ. ಸೊ ಥೀಟಾ ಇಲ್ಲಿ ತಗೊಂಡಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಸೊ ಟ್ಯಾನ್ ಥೀಟಾ ಅಂತಂದ್ರೆ ಇದು ಹೈಪಾಟ್ನಸ್ ಬರುತ್ತೆ, ಇದು ಅಡ್ಜಸೆಂಟ್ ಬರುತ್ತೆ, ಇದು ಆಪೋಸಿಟ್ ಬರುತ್ತೆ. ಸೊ ಅಕಾರ್ಡಿಂಗ್ ಟು ದ TOA ಫಾರ್ಮುಲಾ, ಓಕೆ, ಆಪೋಸಿಟ್ ಬೈ ಅಡ್ಜಸೆಂಟ್ ಬರುತ್ತೆ. ಸೊ ಇದು 4, ಇದು 3 ಬರುತ್ತೆ. ನೋಡಿ 4, 3 ಕಾಣಿಸ್ತು, ಆಟೋಮೆಟಿಕ್ ಏನ್ ಬರಬೇಕು? 5 ಬರಬೇಕು. ಯಾಕಂದ್ರೆ ಪೈಥಾಗರಸ್ ಟ್ರಿಪಲೆಟ್ಸ್ 3, 4, 5 ಇಲ್ಲ ಮಾಡಿದ್ರು ಬರುತ್ತೆ. ಹೇಳ್ದೆ ನಿಮ್ಗೆ, ಇದು ಬೇಕು ಅಂತಂದ್ರೆ ಇವೆರಡನ್ನ ಆಡ್ ಮಾಡಿ ಅಂತಂದ್ರೆ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 16 ಪ್ಲಸ್ 9 25 ಆಗುತ್ತೆ. 25 ರೂಟ್ ತೆಗೆದಾಗ 5 ಬರುತ್ತೆ. ಅದು ಕರೆಕ್ಟ್. ನೋಡಿ, ಇದಕ್ಕೆ ಈ ಪೈಥಾಗರಸ್ ಟ್ರಿಪ್ಲೆಟ್ಸ್ ಜ್ಞಾಪನ ಇಟ್ಕೊಂಡ್ಬಿಟ್ರೆ ಆ ಮತ್ತೆ ಟೈಮ್ ನಮಗೆ ಸೇವ್ ಆಗುತ್ತೆ. ಅವ್ನು ಕೇಳಿರೋದು ಸೈನ್ ಆಲ್ಫಾ. ಸೈನ್ ಆಲ್ಫಾ ಬಂದು ಅಕಾರ್ಡಿಂಗ್ ಟು ದ ಸೋಕಾಟ ಫಾರ್ಮುಲಾ, SOHCOCAH ಸೋಕಾಟ ಫಾರ್ಮುಲಾ. ಸೊ ಆಪೋಸಿಟ್ ಬೈ ಹೈಪಾಟ್ನಸ್ ದಟ್ ಈಸ್ ಈಕ್ವಲ್ ಟು 4/5 ಬರುತ್ತೆ. ದ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆ, ಇವಾಗ ಅದೇ ಅವನು ಕಾಸ್ ಆಲ್ಫಾ ಕೇಳ್ದ. ವಾಟ್ ಇಸ್ ದ ಆನ್ಸರ್? ಸೇಮ್ ಇದಕ್ಕೆ ಕಾಸ್ ಆಲ್ಫಾ ಕೇಳ್ತಾನೆ ಅಷ್ಟೇ. 3/5 ಬಿಕಾಸ್ adjacent by hypotenuse 3/5. ಕಾಟ್ ಆಲ್ಫಾ ಕೇಳ್ತಾನೆ, ಉಲ್ಟಾ ಮಾಡಿ, ಟ್ಯಾನ್ ನ ಉಲ್ಟಾ ಮಾಡಿ. ಯೂಶಲಿ ಟ್ಯಾನ್ ಕೇಳ್ದ, ಕಾಟ್ ಕೇಳಲ್ಲ, ಅದಕ್ಕೆಲ್ಲ ಇದು ಮಾಡೋದ್ ಬೇಕಾಗಿಲ್ಲ, ಉಲ್ಟಾ ಮಾಡಿದ್ರಾಯ್ತು. ಸೀಕೆಂಟ್ ಕೇಳ್ತಾನೆ. ಸೀಕೆಂಟ್ ಆಲ್ಫಾ ಏನು? 5/3. 5/3. ಕಾಸ್ ನ ಉಲ್ಟಾ ಮಾಡಿ ಅಷ್ಟೇ, ಕಾಸ್ ನ ಉಲ್ಟಾ ಮಾಡಿ 5/3. ಕೊಸಿಕೆಂಟ್ ಕೇಳಿದ್ರೆ 5/4. 5/4. ಓಕೆ, ನೋಡಿ ಈ ತರ ರಿಲೇಟಬಲ್. ಇದೊಂದು ಜ್ಞಾಪನ ಇಟ್ಕೊಂಡ್ಬಿಟ್ರೆ ನೀವು, ಸೋಕಾಟ ಫಾರ್ಮುಲಾ ಜ್ಞಾಪನ ಇಟ್ಕೊಂಡ್ಬಿಟ್ರೆ ಯಾವ್ದು ಬೇಕಾದ್ರೂ ಮಾಡ್ಬೋದು. ರೈಟ್, Yes, sir. ಇದಕ್ ಮಾಡಿ ನೋಡೋಣ ಹಾಗಾದ್ರೆ. ಆಪ್ಷನ್ ಎ ಸರ್. ಎ, ಬಿ, ಸಿ. ಇದು ಬಂದು 90. ಹೈಪಾಟ್ನಸ್, ಆಪೋಸಿಟ್, ಅಡ್ಜಸೆಂಟ್. ಸೊ ಇದು ಬಂದು ಥೀಟಾ ಆಗತ್ತೆ. ಸೊ ಸೈನ್ ಥೀಟಾ, ಸೊ ಟೋ ಸೈನ್ ಥೀಟಾ ಕೊಟ್ಟಿದ್ದಾನೆ. ಸೈನ್ ಥೀಟಾ ಬಂದು ಆಪೋಸಿಟ್ ಬೈ ಆಪೋಸಿಟ್ ಬೈ ಹೈಪಾಟ್ನಸ್. ಇದು 1, ಇದು 2 ಬರುತ್ತೆ. ಇದು ಕಂಡುಹಿಡ್ಕೊಬೇಕು. ನೋಡಿ 1, 2 ಇಸ್ ನಾಟ್ ಎ ಪೈಥಾಗರಸ್ ಟ್ರಿಪ್ಲೆಟ್ಸ್. ಓಕೆ, ಅವಾಗ ಏನ್ ಮಾಡ್ಬೇಕು? ನನ್ಗೆ ಯಾವ್ದು ಬೇಕಾಗಿರೋದು? ಇದು ಬೇಕಾಗಿರೋದು. ಸೊ BC ಸ್ಕ್ವೇರ್ ಏನ್ ಹೇಳಿದೆ? ಇದು ಬೇಕು ಅಂತಂದ್ರೆ ಇದರಿಂದ ಇದು ಮೈನಸ್ ಮಾಡಿ AC ಸ್ಕ್ವೇರ್ ಮೈನಸ್ AB ಸ್ಕ್ವೇರ್. ಡೈರೆಕ್ಟ್ ಆಗಿ ಇದನ್ನ ಮಾಡ್ಕೊಳ್ಳಿ, ಅದು ಬರ್ಕೊಂಡು ಮಾಡ್ಕೊಳೋದು ಬೇಡ. ಇದು ಬೇಕಾ? ಇದರಿಂದ ಸಬ್ಟ್ರಾಕ್ಟ್ ಮಾಡಿ. ಇದು ಬೇಕಾ? ಇದರಿಂದ ಸಬ್ಟ್ರಾಕ್ಟ್ ಮಾಡಿ. ಇದು ಬೇಕಾ? ಇವೆರಡನ್ನ ಆಡ್ ಮಾಡಿ. ಸಿಂಪಲ್ ಥಿಂಗ್. ಸೊ AC ಸ್ಕ್ವೇರ್ ಅಂತಂದ್ರೆ ಎಷ್ಟು? 2 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ 4 ಮೈನಸ್ 1 ದಟ್ ಇಸ್ ಈಕ್ವಲ್ ಟು 3. ಸೊ ಈ BC ಬಂದು BC ಸ್ಕ್ವೇರ್ √3 ಅಂದ್ರೆ BC ಇಸ್ ಈಕ್ವಲ್ ಟು √3 ಬರುತ್ತೆ. ಐ ಗಾಟ್ ದಿಸ್ ಒನ್ ಆಸ್ √3. ನನಗೆ ಬೇಕಾಗಿರೋದು ಕಾಟ್. ಓಕೆ, ಕಾಟ್ ಬೇಕು ಅಂದ್ರೆ ಇದನ್ನ ಉಲ್ಟಾ ಮಾಡಿ. ಕಾಟ್ A ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಆಪೋಸಿಟ್. ಟ್ಯಾನ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಇದೆ. ಇದ್ರ ಉಲ್ಟಾ ಬಂದು ಅಡ್ಜಸೆಂಟ್ ಬೈ ಅಪಾರ್ಟ್ನೆಸ್ ಆಗುತ್ತೆ. ದಟ್ ಇಸ್ ಈಕ್ವಲ್ ಟು √3/1. ದಟ್ ಇಸ್ ಈಕ್ವಲ್ ಟು √3. ಸೊ ಕಾಟ್ A ಇಸ್ ಈಕ್ವಲ್ ಟು √3 ಬರುತ್ತೆ. ಇಟ್ ಈಸ್ ಆಪ್ಷನ್ ಎ. ಇದು ಸಿಂಪಲ್ ವಿತೌಟ್ ಆಂಗಲ್ಸ್ ಕೊಡ್ತಾ ಇರೋದು ಇದು. ಗುಡ್. ಅರ್ಥ ಆಗ್ತಿದ್ಯಾ? ಎನಿ ಡೌಟ್ಸ್ ಕೇಳಿ. ಆಲ್ರೆಡಿ ಮಾಡಿಸಿರೋದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ಇದ್ದೀನಿ. ಸಿಂಪಲ್ ಕಂಟ್ರೋಲ್ ಏನಿಲ್ಲ. ಇದು ಬೇಕು ಅಂದ್ರೆ ಇವೆರಡನ್ನ ಆಡ್ ಮಾಡಿ, ಇದು ಬೇಕು ಅಂದ್ರೆ ಇದರಿಂದ ಸಬ್ಟ್ರಾಕ್ಟ್ ಮಾಡಿ, ಇದು ಬೇಕು ಅಂದ್ರೆ ಇದರಿಂದ ಸಬ್ಟ್ರಾಕ್ಟ್ ಮಾಡಿ. ವಿಲ್ ಗೆಟ್ ದ ಥಿಂಗ್. ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಲ್ಲದೆ ಹೋದ್ರೆ. ಓಕೆ,
cos A is equal to 2/3, then tan A is equal to answer ಹಾಕಿ. So A, B, C, hypotenuse, opposite, adjacent. So ಈಚ್ ಟೈಮ್ ಬರ್ಕೊಂಡ್ಬಿಡಿ ಇದನ್ನ, ಈಚ್ ಟೈಮ್ ಬರೀಬೇಕು, ಬರ್ಕೊಂಡ್ರೆ ಪ್ರಾಕ್ಟೀಸ್ ಆಗೋದು ನಿಮ್ಗೆ. ಪ್ರಾಬ್ಲಮ್ ಕನ್ಫ್ಯೂಷನ್ ಆಗಲ್ಲ, ಕನ್ಫ್ಯೂಷನ್ ಆದ ತಪ್ಪುತ್ತೆ ನಿಮ್ಗೆ. ಅಡ್ಜಸೆಂಟ್ ಬೈ ಹೈಪಾಟ್ನಸ್, ಇದು 2, ಇದು 3, ಇದು ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಲ್ಲ ಅಗೇನ್. ಸೊ ನಂಗೆ ಇದು ಬೇಕು. ಸೊ ಎ ಬಿ ಸ್ಕ್ವೇರ್ ಏನ್ ಮಾಡ್ಬೇಕು, ದಿಸ್ ಮೈನಸ್ ದಿಸ್, ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಅಷ್ಟೇ. ಸೊ ಎ ಸಿ 3 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ 9 ಮೈನಸ್ 4 ದಟ್ ಈಸ್ ಈಕ್ವಲ್ ಟು 5. ಎ ಬಿ ಸ್ಕ್ವೇರ್ ಇದು. ಸೊ ಎ ಬಿ ಇಸ್ ಈಕ್ವಲ್ ಟು √5 ಬರುತ್ತೆ. ನನಗೆ ಬೇಕಾಗಿರೋದು ಟ್ಯಾನ್. ಟ್ಯಾನ್ ಎ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ದಿಸ್ ಬಿಕಮ್ಸ್ √5, ದಟ್ ಈಸ್ ಈಕ್ವಲ್ ಟು √5 ಬೈ, yes, it's option C. ಗುಡ್. ಎಲ್ಲ ಸಿಂಪಲ್ ಪ್ರಾಬ್ಲಮ್ಸ್ ಇವೆಲ್ಲ, ಬಟ್ ಕೇಳಿದ್ರು ಕೇಳ್ಬೋದು ನಿಮ್ಗೆ, ನೋ ಇಶ್ಯೂ. ಇಲ್ಲಿ ಮೇನ್ ಕಂಡಿಡ್ಕೊಬೇಕು, ಸೋಕಾಟ ಗೊತ್ತಿರಬೇಕು, ಮತ್ತೆ ಯಾವ್ದು ಬೇಕು ಅಂದ್ರೆ ಇದ್ ಮಾಡ್ಕೊಂತೀರಾ, ಅದ್ ಬರ್ಕೊಂಡ್ ಮಾಡಿದ್ರೆ ಡೈರೆಕ್ಟ್ ಆಗಿ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವಿಲ್ ಎನ್ಹಾನ್ಸ್ ಯುವರ್ ಕಾಂಪ್ಯಾಕ್ಟಬಿಲಿಟಿ. ಸೊ ಇಷ್ಟು ನಿಮಗೆ ಬೇಸಿಕ್ಸ್. ನೌ ವಿಲ್ ಗೋ ಡೈರೆಕ್ಟ್ಲಿ ಇನ್ ಟು ದ ASTC ರೂಲ್. ಸೊ ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ. ASTC 4 ರೂಲ್ ಬರುತ್ತೆ ನಮ್ಗೆ ಇಲ್ಲಿ. ಸೊ ಇಲ್ಲಿ 4 ಕ್ವಾಡ್ರೆಂಟ್ ಬರುತ್ತೆ. ಕ್ವಾಡ್ರೆಂಟ್ 1, ಕ್ವಾಡ್ರೆಂಟ್ 2, ಕ್ವಾಡ್ರೆಂಟ್ 3, ಕ್ವಾಡ್ರೆಂಟ್ 4, 4 ಕ್ವಾಡ್ರೆಂಟ್ ಬರುತ್ತೆ. 4 ಕ್ವಾಡ್ರೆಂಟ್ ಅಲ್ಲಿ 0 ಡಿಗ್ರಿ, 90, 180, 270, 360 ಒಂದು ಸರ್ಕಲ್ ತರ ಹೋಗುತ್ತೆ. 0, 90, 180, 270, 360. ಓಕೆ, 0 to 90 ಇದ್ರೆ ಫಸ್ಟ್ ಕ್ವಾಡ್ರೆಂಟ್, 90 to 180 ಇದ್ರೆ ಸೆಕೆಂಡ್ ಕ್ವಾಡ್ರೆಂಟ್, 180 to 270 ಇದ್ರೆ ಥರ್ಡ್ ಕ್ವಾಡ್ರೆಂಟ್, 270 to 360 ಇದ್ರೆ ಫೋರ್ತ್ ಕ್ವಾಡ್ರೆಂಟ್. ಸೊ ಇಲ್ಲಿ ರೇಡಿಯನ್ಸ್ ಅಲ್ಲೂ ಬರುತ್ತೆ, ಡಿಗ್ರೀಸ್ ಅಲ್ಲೂ ಬರುತ್ತೆ. ನೋಡಿ ಈ ತರ ಕೊಡ್ತಾನೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಸೊ 0 ಲೆಸ್ ದೆನ್ ಥೀಟಾ, ಥೀಟಾ ಗ್ರೇಟರ್ ದೆನ್ 0, ಈ ಕಡೆ ಬಂದ್ರೆ ಗ್ರೇಟರ್ ದೆನ್ ಆಗುತ್ತೆ, ಈ ಕಡೆ ಬಂದ್ರೆ ಲೆಸ್ ದೆನ್ ಆಗುತ್ತೆ. ಥೀಟಾ ಲೆಸ್ ದೆನ್ 90 ಇದ್ರೆ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. 0 to 90 ಬಿಲೋ ಲೆಸ್ ದೆನ್ 90 ಡಿಗ್ರಿ ಇದ್ರೆ ಅಕ್ಯೂಟ್ ಆಂಗಲ್. ರೇಡಿಯನ್ಸ್ ಬರೀಬೇಕು ಅಂದ್ರೆ 90 ಬಂದು π/2 ಆಗುತ್ತೆ. ಥೀಟಾ ಗ್ರೇಟರ್ ದೆನ್ 0, ಲೆಸ್ ದೆನ್ π/2. ಓಕೆ, ಇದು ತಗೊಂಡಾಗ ನೋಡಿ ಇಲ್ಲಿ ಥೀಟಾ 90 ಗಿಂತ ಜಾಸ್ತಿ, 180 ಗಿಂತ ಕಡಿಮೆ ಸೆಕೆಂಡ್ ಕ್ವಾಡ್ರೆಂಟ್. ಥೀಟಾ ಲೆಸ್ ದೆನ್ π/2, ಲೆಸ್ ದೆನ್ π ರೇಡಿಯನ್ಸ್ ಅಲ್ಲಾದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸಿಮಿಲರ್ಲಿ ಥೀಟಾ ಗ್ರೇಟರ್ ದೆನ್ 180, ಲೆಸ್ ದೆನ್ 270, ಥೀಟಾ ಥರ್ಡ್ ಕ್ವಾಡ್ರೆಂಟ್. ರೇಡಿಯನ್ಸ್ ಅಲ್ಲಿ ಬರ್ತಾರೆ π ಲೆಸ್ ದೆನ್ 3π/2. ಇಲ್ಲಿ ಬಂದಾಗ ಥೀಟಾ ಗ್ರೇಟರ್ ದೆನ್ 270, ಲೆಸ್ ದೆನ್ 360 ಈ ತರ ಬರುತ್ತೆ ನಮಗೆ. ಸೊ ರೇಡಿಯನ್ಸ್ ಅಲ್ಲಿ ಬರೆದಾಗ 3π/2, 270 ಅಂದ್ರೆ 27, 9 3s 27, 270, 360 ಅಂದ್ರೆ 2π. 360 ಪ್ಲಸ್ ಫಸ್ಟ್ ಕ್ವಾಡ್ರೆಂಟ್, 360 ಮೈನಸ್ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಈ ತರ ಬರುತ್ತೆ ನಿಮ್ಗೆ ಇಲ್ಲಿ 4 ಕ್ವಾಡ್ರೆಂಟ್ಸ್ ಬರುತ್ತೆ. ಆ 4 ಕ್ವಾಡ್ರೆಂಟ್ಸ್ ಅಲ್ಲಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಬಂದು ವೇರಿ ಆಗುತ್ತೆ. ದಟ್ ಈಸ್ ದ ASTC ರೂಲ್. ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, ನಾವು ಇಲ್ಲಿ ಏನ್ ಮಾಡಿದ್ವಿ ಇಷ್ಟೊತ್ತು ನಾರ್ಮಲ್ ಆಗಿ ತಗೊಂಡ್ ಮಾಡಿದ್ದು, ಇದೇ ಕ್ವಾಡ್ರೆಂಟ್ ಅಂತ ಮಾಡಿಲ್ಲ. ಬಟ್ ಇಲ್ಲಿ ಥೀಟಾ ಲೈಸ್ ಇನ್ ಸ್ಪೆಸಿಫಿಕ್ ಕ್ವಾಡ್ರೆಂಟ್ ಇಲ್ಲಿ ಬರುತ್ತೆ. ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದ್ದಾಗ ಎ ಆಲ್ ಅಂತ ಬರುತ್ತೆ. ಎ ಅಂದ್ರೆ ಆಲ್. ಓಕೆ, ಎ ಮೀನ್ಸ್ ಆಲ್ ರೇಷಿಯೋಸ್ ಆರ್ ಪಾಸಿಟಿವ್. ಅದಕ್ಕೆ ಎಲ್ಲಾ ರೇಷಿಯೋಸ್ ಪಾಸಿಟಿವ್ ಇರುತ್ತೆ. ಸೇಮ್ ಕಾನ್ಸೆಪ್ಟ್ ತಗೊಂಡಿದ್ದೀನಿ. ಸೈನು, ಕಾಸು, ಟ್ಯಾನು, ಕಾಟು, ಸೆಕ್ಕು, ಕೊಸೆಕ್ಕು ಎಲ್ಲ ಸೇಮ್ ತಗೊಂಡಿದ್ದೀನಿ. ಸೊ ಇಲ್ಲಿ ಬಂದಾಗ ಎಸ್ ಅಂದ್ರೆ ಸೈನ್ ಆಂಗಲ್ ಮಾತ್ರ ಪಾಸಿಟಿವ್, ರಿಮೈನಿಂಗ್ ಎಲ್ಲ ನೆಗೆಟಿವ್ ಆಗುತ್ತೆ. ಅದಕ್ಕೆ ಸೈನ್ ರಿಲೇಟಬಲ್ ಏನಿದೆ, ಸೈನು ಕೊಸೆಕ್ ಮಾತ್ರ ಪಾಸಿಟಿವ್ ಆಗುತ್ತೆ. ರಿಮೈನಿಂಗ್ ಯಾವುದೇ ಬಂದ್ರು ನೆಗೆಟಿವ್ ಆಗುತ್ತೆ. ಅಂದ್ರೆ ರಿಮೈನಿಂಗ್ 6 ರೇಷಿಯೋ ಅಲ್ಲಿ ಇವ್ 2 ಬಿಟ್ಟು ರಿಮೈನಿಂಗ್ 4 ನೆಗೆಟಿವ್ ಆಗುತ್ತೆ. ಓಕೆ, ಇಲ್ಲಿ ಬಂದು ಟ್ಯಾನ್, ಟಿ ಅಂದ್ರೆ ಟ್ಯಾನ್, ಟಿ ಮೀನ್ಸ್ ಟ್ಯಾನ್. ಟ್ಯಾನ್ ಥೀಟಾ ಅಂಡ್ ಕಾಟ್ ಥೀಟಾ ರೆಸಿಪ್ರೋಕಲ್ ಆಫ್ ಟ್ಯಾನ್ ಥೀಟಾ. ನೋಡಿ ಟ್ಯಾನ್ ಥೀಟಾ ಕಾಟ್ ಥೀಟಾ ಮಾತ್ರ ಪಾಸಿಟಿವ್ ಆಗುತ್ತೆ, ರಿಮೈನಿಂಗ್ ಎಲ್ಲ ನೆಗೆಟಿವ್ ಆಗುತ್ತೆ. ಸಿಮಿಲರ್ಲಿ ಇಲ್ಲಿ ಬಂದು ಸಿ ಅಂದ್ರೆ ಕಾಸ್. ಸೊ ಕಾಸ್ ಅಲ್ಲಿ ಕಾಸ್ ಥೀಟಾ ಅಂಡ್ ರೆಸಿಪ್ರೋಕಲ್ ಆಫ್ ಕಾಸ್ ಥೀಟಾ ದಟ್ ಇಸ್ ಕಾಲ್ಡ್ ಸೆಕ್ ಥೀಟಾ. ಕಾಸ್ ಥೀಟಾ ಸೆಕ್ ಥೀಟಾ ಮಾತ್ರ ಪಾಸಿಟಿವ್ ಆಗುತ್ತೆ, ರಿಮೈನಿಂಗ್ ಎಲ್ಲ ನಂಗೆ ನೆಗೆಟಿವ್ ಆಗುತ್ತೆ. ಓಕೆ, ಸೊ ಸೈನು, ಟ್ಯಾನು, ಕಾಟು, ಕೊಸೆಕ್ಕು ಇದು ನೆಗೆಟಿವ್ ಆಗುತ್ತೆ. ಸೊ ದಿಸ್ ದ ಥಿಂಗ್ ಯು ಶುಡ್ ಫಾಲೋ. ಪರ್ಟಿಕ್ಯುಲರ್ಲಿ ಈ ತರ ಕೊಟ್ಟಾಗ, ಆಂಗಲ್ಸ್ ಕೊಟ್ಟಾಗ, ಈ ತರ ಕೊಟ್ಟಾಗ ಇದನ್ನ ಕನ್ಸಿಡರ್ ಮಾಡ್ಲೇಬೇಕು. ಏನು ಕೊಟ್ಟಿಲ್ವಾ, ಯು ಕ್ಯಾನ್ ಗೋ ಲೈಕ್ ದಿಸ್, ನೋ ಇಶ್ಯೂ. ಓಕೆ, ಸೊ ಎನಿ ಡೌಟ್ಸ್ ಇನ್ ASTC ಯಾರಿಗಾದ್ರು? ಒಂದು ಸುಮ್ಮನೆ ರಿವಿಷನ್ ಮಾಡಿದೀನಿ ಅಷ್ಟೇ ನಿಮ್ಗೆ.
ಎನಿ ಡೌಟ್ಸ್? ಜಸ್ಟ್ ಫಾಲೋ ದ ASTC ರೂಲ್. ಫಸ್ಟ್ ಕ್ವಾಡ್ರೆಂಟ್ ಗೊತ್ತಿರಬೇಕು, ಸೆಕೆಂಡ್ ಕ್ವಾಡ್ರೆಂಟ್ ಗೊತ್ತಿರಬೇಕು, ಏನಿಲ್ಲ. ಲೆಸ್ ದೆನ್ 90 ಫಸ್ಟ್ ಕ್ವಾಡ್ರೆಂಟ್, ಗ್ರೇಟರ್ ದೆನ್ 90 ಸೆಕೆಂಡ್ ಕ್ವಾಡ್ರೆಂಟ್, ಲೆಸ್ ದೆನ್ 180 ಸೆಕೆಂಡ್ ಕ್ವಾಡ್ರೆಂಟ್, ಗ್ರೇಟರ್ ದೆನ್ 180 ಥರ್ಡ್ ಕ್ವಾಡ್ರೆಂಟ್, ಲೆಸ್ ದೆನ್ 270 ಥರ್ಡ್ ಕ್ವಾಡ್ರೆಂಟ್, ಗ್ರೇಟರ್ ದೆನ್ 270 ಫೋರ್ತ್ ಕ್ವಾಡ್ರೆಂಟ್, 360 ಮೈನಸ್ ಫೋರ್ತ್ ಕ್ವಾಡ್ರೆಂಟ್, 360 ಪ್ಲಸ್ ಫಸ್ಟ್ ಕ್ವಾಡ್ರೆಂಟ್. ಆಮೇಲೆ ಇಲ್ಲೂ ಅಷ್ಟೇ, ಮೈನಸ್ ಥೀಟಾ ಬಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ, ಪ್ಲಸ್ ಥೀಟಾ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಹೋಗುತ್ತೆ. 0 ಕನ್ಸಿಡರ್ ಆಗುತ್ತೆ ನಮ್ಗಲ್ಲಿ. 0 ಪ್ಲಸ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್, 0 ಮೈನಸ್ ಅಂದ್ರೆ ನೆಗೆಟಿವ್ ಬರುತ್ತೆ, ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ. ಅದಕ್ಕೆ ಪ್ಲಸ್ ಥೀಟಾ ಮೈನಸ್ ಥೀಟಾ ಅಂತ ಬರುತ್ತೆ. ಓಕೆ, ಸೊ ಇದಕ್ಕೆ ತಗೊಂಡಾಗ ನೋಡಿ, ಥೀಟಾ ಬಂದು ಇಲ್ಲಿ ವೇರಿ ಆಗತ್ತೆ. ನೋಡಿ ಇಲ್ಲಿ ಸೈನು, ಕಾಸು, ಟ್ಯಾನು, ಎಕ್ಸೆಪ್ಟ್ ಕಾಸು ಸೆಕ್ ಬಿಟ್ಬಿಟ್ಟು ಇನ್ ಯಾವ್ದೇ ಬಂದ್ರು ಮೈನಸ್ ಥೀಟಾ ಅಂತ ಬಂದಾಗ ವ್ಯಾಲ್ಯೂ ಬಂದು ಮೈನಸ್ ಸೈನ್ ಥೀಟಾ ಬರುತ್ತೆ. ಸುಮ್ಮನೆ ಮೈನಸ್ ಟ್ಯಾನ್ ಥೀಟಾ ಬರುತ್ತೆ, ಮೈನಸ್ ಕಾಟ್ ಥೀಟಾ ಬರುತ್ತೆ. ಯಾಕೆ ಅಂತಂದ್ರೆ ಥೀಟಾ ವಿಲ್ ಕಮ್ ಅಂಡರ್ ಮೈನಸ್ ಅಂದ ತಕ್ಷಣ ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸು ಸೆಕ್ಕು ಪಾಸಿಟಿವ್ ಆಗುತ್ತೆ, ಇದು ನುಂಗ್ಕೊಂಡ್ಬಿಡುತ್ತೆ. ಪರ್ಟಿಕ್ಯುಲರ್ಲಿ ಕಾಸ್ ಅಂದ್ರೆ ಏನು? ವಾಟ್ ಈಸ್ ಕಾಸ್ ಹೇಳಿ ನೋಡೋಣ. ಕಲ್ಕಿ. ಕಲ್ಕಿ ರೆಬಲ್. ಯಾಕೆ ಬಂದಿಲ್ಲ Rebel. ಇನ್ನ ಅಂತ ಅನ್ಕೊಂತ ಇದ್ದೆ. ಸತ್ಯ. ಸೈನ್ ಬಂದು ಸತ್ಯ. ಸತ್ಯ, ಆರಾಮಾಗಿ ಫಾಲೋ ಅಪ್ ಮಾಡುತ್ತೆ. ಸೈನ್ ಕಾಸ್ ಅಂದ್ರೆ ರೆಬಲ್, ಕಲ್ಕಿ, ಅದಕ್ಕೆ ಎಲ್ಲ ನುಂಗ್ಕೊಂಡ್ಬಿಡುತ್ತೆ. ನೆಗೆಟಿವ್ ಕಾಸ್ ಆಫ್ ಮೈನಸ್ ಥೀಟಾ ಇಸ್ಕೊಲ್ ಟು ಕಾಸ್ ಥೀಟಾ, ಸೆಕೆಂಡ್ ಆಫ್ ಮೈನಸ್ ಥೀಟಾ ಇಸ್ಕೊಲ್ ಟು ಪ್ಲಸ್ ಸೆಕೆಂಡ್ ಥೀಟಾ ಬರುತ್ತೆ. ಇನ್ನೊಂದು ಕಂಡೀಷನ್ ಏನು ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರೋದಕ್ಕೆ ನೆಗೆಟಿವ್ ಬಂದ್ರು ಪಾಸಿಟಿವ್ ಆಗುತ್ತೆ. ಆಮೇಲೆ ಹೇಳೋದಲ್ಲ ನಿಮಗೆ, ಲೆಸ್ ದೆನ್ 90 ಅಕ್ಯೂಟ್, ಗ್ರೇಟರ್ ದೆನ್ 90 ಅಬ್ಟ್ಯೂಸ್, ಥೀಟಾ ಇಸ್ಕೊಲ್ ಟು 90 ರೈಟ್ ಆಂಗಲ್ ಬರುತ್ತೆ ನಿಮಗೆ. ಇದು ರೆಸಿಪ್ರೋಕಲ್ ರೇಷಿಯೋಸ್. ಸೊ ಇಷ್ಟು ನಿಮಗೆ ASTC ರೂಲ್. ಪ್ರಾಬ್ಲಮ್ಸ್ ನೋಡೋಣ. ಎನಿ ಡೌಟ್ಸ್ ಯಾರಿಗಾದ್ರು ಇದ್ರ ಮೇಲೆ? ಓಕೆ, ಸುಮ್ಮನೆ ಒಂದು ರಿವಿಷನ್ ಅಷ್ಟೇ ಮಾಡ್ತಾ ಇರೋದು. ಈ ತರ ಕೇಳ್ಬೋದು, ನಿಮ್ಗೆ ಕೇಳಬಹುದು ಅಂತ ಹೇಳ್ತಾ ಇದೀನಿ. ಕ್ವಾಡ್ರೆಂಟ್ 1 ಆಲ್ ಪಾಸಿಟಿವ್, ಕ್ವಾಡ್ರೆಂಟ್ 2 ಬಿ. ಆಪ್ಷನ್ ಬಿ, ಸೈನ್ ಪಾಸಿಟಿವ್. ನೋಡ್ಬೇಕಾಗಿರೋದಿಲ್ಲಿ ಪಾಸಿಟಿವ್ ಯಾವುದು ಅಂತ ಅಷ್ಟೇ. ಇಲ್ಲಿ ನೋಡಿ ಪಾಸಿಟಿವ್ ಅಂತ ಕೊಟ್ಟಿದ್ದಾನೆ, ಸೊ ಇಟ್ ಈಸ್ ಸೈನ್. ಕ್ವಾಡ್ರೆಂಟ್ 3 ಕೊಟ್ಟಿದ್ರೆ ಇಲ್ಲಿ ಟ್ಯಾನ್ ಕೊಟ್ಟಿಲ್ಲ, ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾನೆ. ಎರಡೂ ಒಂದೇನೆ, ಟ್ಯಾನು ಟ್ಯಾಂಜೆಂಟ್ ಎರಡೂ ಒಂದೇನೆ. ಕ್ವಾಡ್ರೆಂಟ್ 3 ಟ್ಯಾಂಜೆಂಟ್ ಪಾಸಿಟಿವ್, ಕ್ವಾಡ್ರೆಂಟ್ 4 ಸೈನ್ 45 ಪಾಸಿಟಿವ್. ಪಾಸಿಟಿವ್. ಸೊ ಇಲ್ಲ ಅಂದ್ರೆ ಬರ್ಕೊಳ್ಳಿ ಇಲ್ಲಿ ASTC 1 2 3 4 ಅಷ್ಟೇ, ಮುಗೀತು. ನೋಡಿ, ಕ್ವಾಡ್ರೆಂಟ್ 3 ಟ್ಯಾನ್ ಪಾಸಿಟಿವ್, ಕ್ವಾಡ್ರೆಂಟ್ 4 ಕೊಸೈನ್ ಪಾಸಿಟಿವ್, ಸಿ ಅಂದ್ರೆ ಕಾಸ್. ಕ್ವಾಡ್ರೆಂಟ್ 2 ಸೈನ್ ಪಾಸಿಟಿವ್, ಕ್ವಾಡ್ರೆಂಟ್ 3 ಸೇಮ್ ASTC 1 2 3 4 ಅಷ್ಟೇ, ಇಟ್ ಈಸ್ ಟ್ಯಾನ್. ಕ್ವಾಡ್ರೆಂಟ್ 4 ಕಾಸ್ ಪಾಸಿಟಿವ್, ಕ್ವಾಡ್ರೆಂಟ್ 1 ಆಲ್ ಫಂಕ್ಷನ್ ಪಾಸಿಟಿವ್. ನೋಡಿ ಇಲ್ಲೂ ಆಲ್ ಬಂತು. ಸಿಂಪಲ್ ಅನಾಲಜಿ ಟೈಪ್ ನಿಮ್ಗೆ ಜ್ಞಾಪನೆ ಇಟ್ಕೊಳ್ಳೋದಕ್ಕೆ. ಕ್ವಾಡ್ರೆಂಟ್ 2 ನೆಗೆಟಿವ್ ಕೊಸೈನ್, ಕ್ವಾಡ್ರೆಂಟ್ 4 ಬರ್ಕೊಳ್ಳಿ ASTC 1 2 3 4. ಸೊ ಇಲ್ಲಿ ಕೇಳಿರೋದು ನೆಗೆಟಿವ್ ಕೇಳ್ತಾ ಇದ್ದಾನೆ. ಇವಾಗ ಏನ್ ಬರ್ಬೇಕಲ್ಲಿ ಆನ್ಸರ್? ಪಾಸಿಟಿವ್. ಕ್ವಾಡ್ರೆಂಟ್ 4 ಬಂದು ಯಾವ್ದು ನೆಗೆಟಿವ್ ಅಂತ ಬರ್ಬೇಕಲ್ಲಿ. ಓಕೆ, ಕ್ವಾಡ್ರೆಂಟ್ 4 ಬಂದು ನೋಡಿ ಇಲ್ಲಿ ನೆಗೆಟಿವ್ ಬಂದು ಕಾಸ್ ಬಂದು ಮಿಕ್ಕಿದೆಲ್ಲ ನೆಗೆಟಿವ್ ಬರುತ್ತೆ. ಕಾಸ್ ಪಾಸಿಟಿವ್ ಇದೆ, ಸೊ ಇದಾಗಲ್ಲ, ಪಾಸಿಟಿವ್ ಕಾಸ್ ಆಗಲ್ಲ. ನೆಗೆಟಿವ್ ಬರಬೇಕು, ಇದಾಗತ್ತೆ. ಟ್ಯಾಂಜೆಂಟ್ ಪಾಸಿಟಿವ್ ಅಂತ ಕೊಟ್ಟಿದ್ದಾನೆ, ಇದಾಗಲ್ಲ. ಸೊ ಈ ತರ ಥಿಂಕ್ ಮಾಡ್ಬೋದು. ASTC ಕ್ವಾಡ್ರೆಂಟ್ ಸೈನ್ ಅಲೈಡ್ ಆಂಗಲ್ಸ್. ಇದಕ್ಕೇನು? ಬಿ. ಸೈನ್ ಡಿಟರ್ಮಿನೇಷನ್. ಸೈನ್ ಡಿಟರ್ಮೈನ್ ಮಾಡ್ತೀವಿ ಅಷ್ಟೇ, ಯಾವ ಆಂಗಲ್ ಯಾವಕ್ಕೆ ಅಂತ. ರೇಷಿಯೋ ಮತ್ತೆ ಸೈನ್ ಡಿಟರ್ಮೈನ್ ಮಾಡ್ತೀವಿ. ಸೊ ರೇಷಿಯೋ ಕೊಟ್ಟಿಲ್ಲ, ಸೈನ್ ಡಿಟರ್ಮಿನೇಷನ್ ಅಷ್ಟೇ. ನೆಕ್ಸ್ಟ್ ಬರುತ್ತೆ ಅಲೈಡ್ ಆಂಗಲ್ಸ್, ಅದನ್ನ ಮಾಡೋಣ. ಇಟ್ಸ್ ಸಿ. ಓಕೆ, ಸೊ ಇಷ್ಟು ನಿಮ್ಗೆ ಬೇಸಿಕ್ಸ್ ಅಲೈಡ್ ಆಂಗಲ್ಸ್, ರೇಷಿಯೋಸ್, ಯಾವ್ದೋ ASTC ರೂಲ್. ನವ್ ವಿ ಗೋ ಫಾರ್ ದ ಅಲೈಡ್ ಆಂಗಲ್ಸ್. ಇಲ್ಲಿ ಮೇಜರ್ ಪಾರ್ಟ್ ಪ್ಲೇ ಆಗೋದು ನಿಮ್ಗೆ. ಇದರಿಂದ ಒಂದ್ ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಅಲೈಡ್ ಆಂಗಲ್ಸ್ ಅಂದ್ರೆ ಏನ್ ಹೇಳಿದ್ದೆ, ಅಕ್ಕ ಪಕ್ಕದ ಮನೆನ ಅಲೈಡ್ ಆಂಗಲ್ಸ್ ಅಂತ ಕರಿತೀವಿ. ಸೊ 4 ಕ್ವಾಡ್ರೆಂಟ್ ತಗೊಂತೀನಿ, 0 90 180 0 90
180, 270, ಆಮೇಲೆ 360. ಓಕೆ, ಸೊ 390 ಆಂಗಲ್ ಬಂದು 360 ಪ್ಲಸ್ ಹೋಗ್ಬೋದು, 360 ಮೈನಸ್ ಹೋಗ್ಬೋದು, 90 ಪ್ಲಸ್ ಹೋಗ್ಬೋದು, 90 ಮೈನಸ್ ಹೋಗ್ಬೋದು, 180 ಪ್ಲಸ್ ಹೋಗ್ಬೋದು, 180 ಮೈನಸ್ ಹೋಗ್ಬೋದು, 270 ಪ್ಲಸ್ ಹೋಗ್ಬೋದು, 270 ಮೈನಸ್ ಹೋಗ್ಬೋದು. ಇದು ನಮ್ಮ ಮನೆ, ಅಕ್ಕಪಕ್ಕದ ಮನೆ. ಸೊ ಅಕ್ಕಪಕ್ಕದ ಮನೆಯವರನ್ನ ಅಲೈಡ್ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಜಗಳ ಆಡಕ್ಕೆ ಬೇಕಲ್ವಾ ಒಬ್ರು. ಸೊ ಇದರಲ್ಲಿ ನಿಮಗೆ 2 ಟೈಪ್ ಬರುತ್ತೆ. ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮತ್ತೆ ಅಲೈಡ್ ಆಂಗಲ್ ವ್ಯಾಲ್ಯೂಸ್ ಬರುತ್ತೆ. ಸ್ಟ್ಯಾಂಡರ್ಡ್ ಆಂಗಲ್ಸ್ ಟೈಪ್ ಆಫ್ ಅಲೈಡ್ ಆಂಗಲ್ಸ್ ಬಂದು ನಿಮ್ಗೆ ಹೇಳೋದಲ್ಲ ಇಲ್ಲಿ ನೋಡಿ, 90 ಪ್ಲಸ್ ಥೀಟಾ, 90 ಮೈನಸ್ ಥೀಟಾ, 180 ಪ್ಲಸ್ ಥೀಟಾ, 180 ಮೈನಸ್ ಥೀಟಾ, 270 ಪ್ಲಸ್ ಥೀಟಾ, 270 ಮೈನಸ್ ಥೀಟಾ, 360 ಮೈನಸ್ ಥೀಟಾ, 360 ಪ್ಲಸ್ ಥೀಟಾ. ಈ ತರ 4 ಬರುತ್ತೆ ನಿಮ್ಗೆ. ಟೈಪ್ಸ್ ರಿಲೇಟೆಡ್ ಟು 90 ಡಿಗ್ರಿ, 90, 180, 270 ಅಂಡ್ 360 4 ತರ ಬರುತ್ತೆ ನಿಮ್ಗೆ. ಇದ್ರ ಮೇಲೆ ನಿಮ್ಗೆ ರೇಷಿಯೋಸ್ 2 ವೇರಿ ಆಗುತ್ತೆ. ಯಾವ ತರ ವೇರಿ ಆಗತ್ತೆ ಅಂತಂದ್ರೆ ನೋಡಿ, ಇದು ಫಾಲೋ ಅಪ್ ಮಾಡೋದ್ನ ಇಲ್ಲಿ 180, 360 ಬಂತು ಅಂದ್ರೆ ಇಟ್ಸ್ ಈವನ್ ಅಂತ ಕರಿತೀನಿ. ಸೊ ನೋ ಚೇಂಜ್, ವ್ಯಾಲ್ಯೂ ಚೇಂಜಸ್ ಆಗಲ್ಲ. ಏನ್ ರೇಷಿಯೋಸ್ ಇರುತ್ತೋ ಸೇಮ್ ಬರುತ್ತೆ. ಸೈನ್ ಇದ್ರೆ ಸೈನ್ ಬರುತ್ತೆ, ಕಾಸ್ ಇದ್ರೆ ಕಾಸ್ ಬರುತ್ತೆ, ಟ್ಯಾನ್ ಇದ್ರೆ ಟ್ಯಾನ್ ಬರುತ್ತೆ, ಕಾಟ್ ಇದ್ರೆ ಕಾಟ್ ಬರುತ್ತೆ, ಸೆಕ್ ಇದ್ರೆ ಸೆಕ್ ಬರುತ್ತೆ. ಅದೇ ಬರುತ್ತೆ, ಸೇಮ್ ಬರುತ್ತೆ ಎಲ್ಲ. ಅದೇ ನಮ್ಗೆ ಈ ತರ ತಗೊಂಡೋದಾಗ 90 ಅಂಡ್ 270 ಬಂದಾಗ ಇದೇನಾಗುತ್ತೆ, ಚೇಂಜ್ ಆಗುತ್ತೆ, ವ್ಯಾಲ್ಯೂಸ್ ಚೇಂಜಸ್ ಆಗುತ್ತೆ. ಸೈನ್ ಇದ್ರೆ ಕಾಸ್ ಬರುತ್ತೆ, ಕಾಸ್ ಇದ್ರೆ ಸೈನ್ ಬರುತ್ತೆ, ಟ್ಯಾನ್ ಇದ್ರೆ ಕಾಟ್ ಬರುತ್ತೆ, ಕಾಟ್ ಇದ್ರೆ ಟ್ಯಾನ್ ಬರುತ್ತೆ. ಸೊ ಇಲ್ಲಿ ಉಲ್ಟಾ ಅಂದ್ರೆ ರೇಷಿಯೋ ಉಲ್ಟಾ ಆಗಲ್ಲ, ಸೆಕ್ಗೆ ಕೊಸಿಕೆಂಡ್ ಬರುತ್ತೆ, ಕೊಸೆಕ್ಗೆ ಸೆಕ್ ಬರುತ್ತೆ. ಇದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಇದು. ಸೊ ಇದು ಅಲೈಡ್ ಆಂಗಲ್ಸ್. ಅಲೈಡ್ ಆಂಗಲ್ಸ್ ಯಾವ ತರ ಬರುತ್ತೆ ಅಂತ ಒಂದು ಇಂಡಿಕೇಶನ್. ಸೊ ನಾರ್ಮಲ್ ನಾನು ಏನ್ ಮಾಡ್ತೀನಿ, ಇದಕ್ಕೆ ಹೋಗ್ತೀನಿ, ಏನೇ ವ್ಯಾಲ್ಯೂ ಕೊಟ್ಟರು ಇದಕ್ಕೆ ಹೋಗಲ್ಲ. ಅಂದ್ರೆ ಹೈಯರ್ ವ್ಯಾಲ್ಯೂಸ್ ಕೊಡ್ತಾನಲ್ಲ ಫೈಂಡ್ ಔಟ್ ಮಾಡೋದಕ್ಕೆ, ಇನ್ ಟರ್ಮ್ಸ್ ಆಫ್ 180, 360 ಹೋಗ್ತೀನಿ ಯಾವಾಗಲೂ. ನೀವು ಇದನ್ನೇ ಪ್ರಿಫರ್ ಮಾಡಿ. ಇದನ್ನ ಪ್ರಿಫರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸಸ್ ಆಗುತ್ತೆ, ಅದಕ್ಕೆ ಬೇಡ ಅಂತ ಅವಾಯ್ಡ್ ಮಾಡ್ತೀನಿ. ಚಾನ್ಸೇ ಇಲ್ಲ ಅಂದಾಗ ಐ ಶುಡ್ ಗೋ ಲೈಕ್ ದಿಸ್, 90 ಅಂಡ್ 270 ಹೋಗ್ಬೇಕು. ಸೊ ಇಲ್ಲಿ ಏನ್ ಹೇಳಿದ್ದೆ ನಿಮ್ಗೆ, 180, 360 ಸೇಮ್ ಬರುತ್ತೆ. ಚೇಂಜ್ ಆಗೋದು 90 ಅಂಡ್ 270. ಸೈನ್ಸ್ ಇನ್ ಕ್ವಾಡ್ರೆಂಟ್ ಥೀಟಾ ಅಂಡ್ ರೇಷಿಯೋ ಅಂದ್ರೆ ಬೇಸ್ ವ್ಯಾಲ್ಯೂ ಬರುತ್ತೆ. ಆಮೇಲೆ ಚೆಕ್ ಮಾಡ್ಬೇಕಾದ್ರೆ ಇಲ್ಲಿ ಬೇಸ್ ವ್ಯಾಲ್ಯೂಗೆ ಯಾವ ವ್ಯಾಲ್ಯೂ ಕೊಟ್ಟಿದಾನೋ ಅದಕ್ಕೆ ಚೆಕ್ ಮಾಡ್ಬೇಕು. ಕೆಲವರು ಏನ್ ಮಾಡ್ತೀರಾ, ತುಂಬಾ ದೊಡ್ಡ ತಪ್ಪು ಮಾಡ್ತೀರಾ. 270, 360 ಕೊಟ್ಟಾಗ ಬಂದಿರೋ ವ್ಯಾಲ್ಯೂಗೆ ಸೈನ್ಸ್ ಹಾಕ್ತೀರಾ. ಇಲ್ಲಿ ಮೇನ್ ಅಲೈಡ್ ಆಂಗಲ್ಸ್ ಅಂದ್ರೆ ಸೈನ್ಸ್ ಬರುತ್ತೆ, ರೇಷಿಯೋಸ್ ಸೈನ್ಸ್ ಏನ್ ಕೊಟ್ಟಿದ್ದಾನೆ, ಯಾವ ರೇಷಿಯೋ ಬರುತ್ತೆ, ಸೈನ್ ಬರುತ್ತೆ. ಓಕೆ, ಸೊ ಅದಕ್ಕೆ ಕನ್ವರ್ಟ್ ಮಾಡ್ಬೇಕಾರೋದು ಮೇನ್ಲಿ ದ ಬೇಸ್ ವ್ಯಾಲ್ಯೂಗೆ. ಇದೊಂದು ಮರಿಬೇಡಿ. ಪರ್ಟಿಕ್ಯುಲರ್ಲಿ ಇದು ತಗೊಂಡಾಗ ಯಾವ್ದು 270, 360 ಬಂದಾಗ ಇದಕ್ಕೆ ಬಂದಾಗ ಇದನ್ನ ಮರೆಯಂಗೇ ಇಲ್ಲ. ಯಾಕಂದ್ರೆ ಬಂದಿರೋ ವ್ಯಾಲ್ಯೂಗೆ ಮಾಡ್ಬಿಡ್ತೀರಾ, ತಪ್ಪಾಗುತ್ತೆ. ಒಂದೊಂದ್ಸಲಿ ಕರೆಕ್ಟ್ ಆನ್ಸರ್ ಬರುತ್ತೆ, ಒಂದೊಂದ್ಸಲಿ ರಾಂಗ್ ಆನ್ಸರ್ ಬರುತ್ತೆ. ಸೊ ಬೇಸ್ ವ್ಯಾಲ್ಯೂಗೆ ಚೆಕ್ ಮಾಡಬೇಕು. ಓಕೆ, ಸೊ ಎನಿ ಡೌಟ್ಸ್? ಅಲೈಡ್ ಆಂಗಲ್ಸ್ ಸಮ್ ಮಾಡಿದಾಗ ಗೊತ್ತಾಗುತ್ತೆ ಡೌಟ್ಸ್ ಎಲ್ಲ ನಿಮ್ಗೆ. ಸೊ ಅಲೈಡ್ ಆಂಗಲ್ಸ್ ಮಾಡಬೇಕು ಅಂದ್ರೆ ನನಗೆ ಸ್ಟ್ಯಾಂಡರ್ಡ್ ಆಂಗಲ್ ವ್ಯಾಲ್ಯೂ ಗೊತ್ತಿರಬೇಕು. ಸ್ಟ್ಯಾಂಡರ್ಡ್ ಆಂಗಲ್ ವ್ಯಾಲ್ಯೂ ಒಂದು ಟೇಬಲ್ ಹೇಳ್ಕೊಟ್ಟಿದ್ದೆ ನಿಮಗೆ. ಫಸ್ಟ್ ಟೇಬಲ್ ಫಸ್ಟ್ ಲೈನ್ ಬರ್ಕೊಂಬಿಡಿ, ಎಲ್ಲ ಈಸಿ ಆಗತ್ತೆ ಅಂತ. ಸೊ ಇದೆಲ್ಲ ಬೇಡ ಅಂದ್ರೆ ನಮ್ಗೆ ಇದೆಲ್ಲ ಬ್ರಹ್ಮಾಸ್ತ್ರ ಏನು ಸಾಕಲ್ವಾ ಇದು? Yes, sir. ಇದು ಈಸಿನಾ ಹೇಳ್ರ? ಇದು ಈಸಿನಾ Easy. Second one. ಇದು ಸರ್ ಫಾರ್ಮುಲಾ ಕೊಟ್ಟಿರೋದು ಅಲ್ವಾ? ಇದ್ ಜ್ಞಾಪನ ಹಾಕೊಂಡ್ಬಿಟ್ರೆ ಯಾವ ಫಾರ್ಮುಲಾ ಬೇಕಾದ್ರೆ ಈ ಟೇಬಲ್ ಅಲ್ಲಿ ಯಾವ್ದು ಬೇಕೋ ಬರ್ಕೊಬಹುದು. ಈ ಟೇಬಲ್ ಅಲ್ಲಿ ಯಾವ ವ್ಯಾಲ್ಯೂ ಬೇಕೋ ಬರ್ಕೊಬಹುದು. ಇಲ್ಲ ಕನ್ಫ್ಯೂಷನ್ ಆದ್ರೆ ಯು ಕ್ಯಾನ್ ಗೋ ಬೈ ದಿಸ್ ಟೇಬಲ್. ಫಸ್ಟ್ ಲೈನ್ ಬರ್ಕೊಳ್ಳಿ, ಸೆಕೆಂಡ್ ಲೈನ್ ಉಲ್ಟಾ ಬರ್ಕೊಳ್ಳಿ, ಥರ್ಡ್ ಲೈನ್ ಡಿವೈಡ್ ಮಾಡಿ, ಫೋರ್ತ್ ಲೈನ್ ಉಲ್ಟಾ ಬರ್ಕೊಳ್ಳಿ, ಫಿಫ್ತ್ ಲೈನ್ ಕಾಸ್ ಉಲ್ಟಾ ಬರ್ಕೊಳ್ಳಿ, ಮುಗೀತೆಲ್ಲಾನು. ಸಿಕ್ಸ್ತ್ ಲೈನ್ ಕೊಸಿಕೆಂಡ್ ಉಲ್ಟಾ ಬರ್ಕೊಳ್ಳಿ. ಅಲ್ಲ, ಫಿಫ್ತ್ ಲೈನ್ ಕಾಸ್ ಉಲ್ಟಾ, ಸಿಕ್ಸ್ತ್ ಲೈನ್ ಕೊಸಿಕೆಂಟ್ ಉಲ್ಟಾ, ಸೈನ್ ಉಲ್ಟಾ. ಇಲ್ಲಾಂದ್ರೆ ಇದನ್ನೇ ಉಲ್ಟಾ ಬರೆದ್ರು ಮುಗೀತು ನಿಮ್ಗೆ. ಇಲ್ಲಿ ಎಲ್ಲ ಸೇಮ್ ಬರ್ಕೊಂಡಾಗ ಹಿಂಗೆ ಹೇಳ್ಕೊಟ್ಟಿದೀನಿ, ಅದ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ಇಲ್ಲ ನಮ್ಗಿರೋ ಬ್ರಹ್ಮಾಸ್ತ್ರ ಇದೇನಪ್ಪ, ಸೈನ್ 60 ಕಾಸ್ 30 √3/2, ಕಾಸ್ 60 ಸೈನ್ 30 1/2, ಮತ್ತೆ ಸೈನ್ 45 ಓಕೆ, ಸೈನ್ 45 ಕಾಸ್ 45 1/√2, ಟ್ಯಾನ್ 45 ಕಾಟ್ 45 1, ಸೈನ್ 0 ಕಾಸ್ 90 0, ಕಾಸ್ 0 ಸೈನ್ 90 1. ಈ ತರ ಬರ್ಕೊಂಡು ಯೂಸ್ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ? ಸೊ ಇದು ಜ್ಞಾಪನ ಇಟ್ಕೊಳ್ಳಿ ಮೇನ್. ಇದು ಸಾಕಿದ್ ನಿಮ್ಗೆ ಎಲ್ಲಾ ಬಂದ್ಬಿಡುತ್ತೆ, ನಿಮ್ಗೆ ಎಲ್ಲಾ ವ್ಯಾಲ್ಯೂಸ್ ಕವರ್ ಆಗ್ಬಿಡುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಜ್ಞಾಪನ ಇಟ್ಕೊಳ್ಳೋಣ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಸೊ ಆಂಗಲ್ಸ್ ಹಾಕಿ ಆನ್ಸರ್ಸ್ ಹೇಳಿ. ಬಿ, ಆಪ್ಷನ್ ಬಿ. 180 ಮೈನಸ್ ಥೀಟಾ ಸೈನ್ ಥೀಟಾ ಬರುತ್ತೆ. ಕಾಸ್ ಆಫ್ 180 ಮೈನಸ್ ಥೀಟಾ. ಓಕೆ, ಒನ್ 180 ಮೈನಸ್ ಅಂದ್ರೆ ಇಲ್ಲಿ ಬರುತ್ತೆ ಸೆಕೆಂಡ್ ಕ್ವಾಡ್ರೆಂಟ್ಗೆ. ಸೆಕೆಂಡ್ ಕ್ವಾಡ್ರೆಂಟ್ಗೆ 180 ಬಂದಿರೋದಕ್ಕೆ ಕಾಸ್ ಆಫ್ 180 ಮೈನಸ್ ಥೀಟಾ. 180 ಬಂದಿರೋದಕ್ಕೆ ಕಾಸೇ ಬರುತ್ತೆ.
ಸೊ 180 ಬಂದಿರೋದಕ್ಕೆ ನೋ ಚೇಂಜ್ ಎನ್ ಸಿ. ಓಕೆ, ಸೊ ಕಾಸೇ ಬರುತ್ತೆ, ಕಾಸ್ ಥೀಟಾ. ಇವಾಗ ಇದಕ್ ನೋಡ್ಬೇಕಾಗಿರೋದು, ಕೆಲವ್ರು ಏನ್ ಮಾಡ್ತಾರೆ, ಬಂದಿರೋ ವ್ಯಾಲ್ಯೂ ನೋಡ್ತಾರೆ, ತಪ್ಪದು. ಬೇಸ್ ವ್ಯಾಲ್ಯೂ, ದಿಸ್ ಇಸ್ ಕಾಲ್ಡ್ ಆಸ್ ಬೇಸ್ ವ್ಯಾಲ್ಯೂ. ಇದಕ್ಕೆ ನೋಡ್ಬೇಕು. ಓಕೆ, ಇದಕ್ಕೆ ನೋಡ್ಬೇಕಾಗಿರೋದು ಬೇಸ್ ವ್ಯಾಲ್ಯೂಗೆ. ಸೊ ಕಾಸ್ಗೆ 180 ಮೈನಸ್ ಅಂತಂದಾಗ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಮಾತ್ರ ಪಾಸಿಟಿವ್, ರಿಮೈನಿಂಗ್ ಎಲ್ಲ ನೆಗೆಟಿವ್. ಇಟ್ ಈಸ್ ಮೈನಸ್ ಕಾಸ್ ಥೀಟಾ. ದ ಆನ್ಸರ್ ಈಸ್ ಆಪ್ಷನ್ ಬಿ. ಇದು ಸಿಂಪಲ್ ಥಿಂಗ್, ಒಂದೊಂದಕ್ಕೆ ಕೇಳಿರೋದು. ಓಕೆ, ನೆಕ್ಸ್ಟ್ ಟ್ಯಾನ್ ಆಫ್ 90 ಮೈನಸ್ ಥೀಟಾ. ನೋಡಿ 90 ಬಂತು ಅಂದ್ರೆ ಚೇಂಜ್ ಆಗ್ಬೇಕು, ಕಾಟ್ ಥೀಟಾ ಆಗುತ್ತೆ. 90 ಮೈನಸ್ ಫಸ್ಟ್ ಕ್ವಾಡ್ರಂಟ್ ಬರುತ್ತೆ, ಬರ್ಕೊಂಡ್ರೆ ನಿಮ್ಗೆ ಇಲ್ಲಿ. ಸೊ ಇದು 90, ಇದು 180, ಇದು 270, ಇದು 360. ಮೈಂಡ್ ಅಲ್ಲಿ ಬಂದ್ಬಿಡ್ಬೇಕು 90 ಮೈನಸ್. ಇವೆಲ್ಲ ಬರ್ಕಂಡ್ ಮಾಡೋದೇನ್ ಬೇಕಾಗಲ್ಲ. 90 ಮೈನಸ್ ಫಸ್ಟ್ ಕ್ವಾಡ್ರಂಟ್, 180 ಮೈನಸ್ ಸೆಕೆಂಡ್ ಕ್ವಾಡ್ರಂಟ್, 260 ಮೈನಸ್ ಥರ್ಡ್ ಕ್ವಾಡ್ರಂಟ್, 260 ಪ್ಲಸ್ ಫೋರ್ತ್ ಕ್ವಾಡ್ರಂಟ್ ಅಂದ್ಬಿಟ್ಟು. ಸೊ 90 ಬಂದಿದ್ರೆ 90 ಅಂದ್ರೆ ಚೇಂಜ್. ಓಕೆ, ಸೊ 180 and 360 no change. ಸೊ ಇದು ಬಂದು ಎನ್ ಸಿ, ನೋ ಚೇಂಜ್. ಇದು ಚೇಂಜ್ ಅಂತಂದ್ರೆ 90 and 270, ಇದು ಚೇಂಜ್ ಬರುತ್ತೆ ನಮ್ಗೆ, ಏನೋ ಚೇಂಜ್, ಮತ್ತೆ ಇದು ಚೇಂಜ್ ಬರುತ್ತೆ. ಸೊ ಕಾಟ್ 90 ಮೈನಸ್ ಥೀಟಾ, 90 ಬಂದಿರೋದಕ್ಕೆ ಕಾಟ್ ಬಂದು ಅಗೇನ್ ಟ್ಯಾನ್ ಥೀಟಾ ಆಗುತ್ತೆ. ರೈಟ್, ಇಟ್ಸ್ ಆಪ್ಷನ್ ಎ. 90 ಮೈನಸ್ ಬಂದಿರೋದಕ್ಕೆ ಎಲ್ಲ ಪ್ಲಸ್ ಪ್ಲಸ್, ತಲೆ ಕೆಡ್ಸ್ಕೊಳಂಗಿಲ್ಲ. ಫಸ್ಟ್ ಕ್ವಾಡ್ರಂಟ್ ಬಂತ, ತಲೆ ಕೆಡ್ಸ್ಕೊಳಂಗಿಲ್ಲ, ಆರಾಮಾಗಿ ಬರೀಬಹುದು. ನೋಡಿ ಇದನ್ನ ಕೇಳಿದಾನೆ, ಈ ತರ ಒಂದು ಸಿಂಪಲ್ ಫಾರ್ಮುಲಾ ಕೇಳ್ತಾನೆ. ಸೈನ್ ಆಫ್ 90 ಮೈನಸ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಕಾಸ್ ಆಫ್ 90 ಮೈನಸ್ ಥೀಟಾ ಇಂಟು ಸೈನ್ ಥೀಟಾ. ಮಾಡಿ ಇದನ್ನ. One, sir. Yeah. ಸೇಮ್ ಫಸ್ಟ್ ಕ್ವಾಡ್ರಂಟ್ 90 ಮೈನಸ್ ಫಸ್ಟ್ ಕ್ವಾಡ್ರಂಟ್, 90 ಕೊಟ್ಟರೆ ಸೈನ್ ಬಂದು ಕಾಸ್ ಥೀಟಾ ಆಗುತ್ತೆ ಇಂಟು ಕಾಸ್ ಥೀಟಾ ಪ್ಲಸ್ ಕಾಸ್ 90 ಚೇಂಜ್ ಆಗುತ್ತೆ, ಕಾಸ್ ಬಂದು ಸೈನ್ ಥೀಟಾ ಆಗುತ್ತೆ, ಸೈನ್ ಥೀಟಾ ಇಂಟು ಸೈನ್ ಥೀಟಾ. ಬಿಕಾಸ್ ಚೇಂಜ್ ಆದಾಗ ಸೈನ್ ಕಾಸ್ ಆಗುತ್ತೆ, ಕಾಸ್ ಸೈನ್ ಆಗುತ್ತೆ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಸೊ 3 ಐಡೆಂಟಿಟಿ ಬರುತ್ತೆ ನಮ್ಗೆ ಇಲ್ಲಿ. ಆ 3 ಐಡೆಂಟಿಟೀಸ್ ಆರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಆಮೇಲೆ 1 ಪ್ಲಸ್ tan theta is equal to secant square theta. secant square theta. ಆಮೇಲೆ 1 ಪ್ಲಸ್ cot square theta. Cot square theta. secant Cot ಅಲ್ವಾ? square. ಇಲ್ಲ ಸರ್, cot square theta. Cot square theta. ಕಾಟ. Yes sir, cot is sir. cot cot square theta is equal to cosecant square theta. SC is equal to 1 ST plus 1 CC plus 1. correct, ಉಲ್ಟಾ ಬರೋದ್ನಲ್ಲ. ಸೊ this is equal to 1 ಆಗುತ್ತೆ. and the answer is option A. ಸೊ ಇಷ್ಟು ಈ ತರ ಸಿಂಪಲ್ ಕೇಳ್ಬೋದು ನಿಮ್ಗೆ. ರಿಲೇಟಬಲ್ ಪರ್ಟಿಕ್ಯುಲರ್ಲಿ ಇದು 90 ಯಾವ್ದಾದ್ರು ಅಲೈಡ್ ಆಂಗಲ್ ಅಂತ ಹೆಂಗ್ ಗೊತ್ತಾಗುತ್ತೆ? 90, 270, 180, 360 ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಬಂತು ಅಂದ್ರೆ ದಟ್ ಕಮ್ಸ್ ಅಂಡರ್ ಅಲೈಡ್ ಆಂಗಲ್ ಅಷ್ಟೇ. ಈ ತರ ಕಾಣಿಸ್ತಂದ್ರೆ ಪರ್ಟಿಕ್ಯುಲರ್ ಈ ತರ ಕಾಣಿಸ್ತಂದ್ರೆ ಅಲೈಡ್ ಆಂಗಲ್ ಗೆ ಬರೋದು. ರೇಷಿಯೋ ಚೇಂಜಸ್ ಆಗುತ್ತೆ, ರೇಷಿಯೋ ಮೇಲೆ ಸೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. 270 ಮೈನಸ್ ಥೀಟಾ ಮೈನಸ್ ಕಾಸ್ ಥೀಟಾ, 270 ಮೈನಸ್ ಥೀಟಾ ಕಾಸ್ ಆಫ್ 270 ಮೈನಸ್ ಥೀಟಾ. ಆನ್ಸರ್ Option ಇಸ್ B. ಎಸ್ ಮೈನಸ್ ಸೈನ್ ಥೀಟಾ. ಏನಿಲ್ಲ, ಸಿಂಪಲ್. 270 ಮೈನಸ್ ಥರ್ಡ್ ಕ್ವಾಡ್ರಂಟ್ ಬರುತ್ತೆ. ಥರ್ಡ್ ಕ್ವಾಡ್ರಂಟ್ 270 ಕೊಟ್ಟಿರೋದಕ್ಕೆ ಕಾಸ್ ಬಂದ್ ಸೈನ್ ಆಗುತ್ತೆ. ಚೆಕ್ ಮಾಡ್ಬೇಕಾದ್ರೆ ಸೈನ್ ಗ ಕಾಸ್ ಗ Cos. ಎನಿ Cos. ಡೌಟ್ಸ್? ಎನಿ ಡೌಟ್ಸ್ ಯಾರಿಗಾದ್ರು? ಡೌಟ್ ಇದ್ರೆ ಡೌಟ್ ಬೇಡ, ಚೆಕ್ ಮಾಡ್ಬೇಕಾಗಿರೋದು ಕಾಸ್ ಗೆ ಬಂದಿರೋ ವ್ಯಾಲ್ಯೂಗಲ್ಲ. 270 ಅಂದ್ರೆ ಚೇಂಜ್ ಆಗುತ್ತೆ. ಚೇಂಜ್ ಅಂತಂದ್ರೆ ಸೈನ್ ಇರೋದು ಕಾಸ್ ಇರೋ ಸೈನ್ ಆಗುತ್ತೆ. ಸೊ ಕಾಸ್ ಚೆಕ್ ಮಾಡ್ಬೇಕು. ಕಾಸ್ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಬಂದು ನೆಗೆಟಿವ್ ಇಲ್ಲ ACC ರೂಲ್ ಅಪ್ಲೈ ಮಾಡಿ. KSTC ಡೌಟ್ ಇದ್ರೆ. ಸೊ ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಇನ್ನ ಡೀಟೇಲ್ ಆಗಿ ಬರ್ಬೇಕು, ಬರ್ಕೊಳ್ಳಿ ಅಲ್ಲಿ. ಸೊ 360 ಬಂದಿರೋದ್ರೆ ನೋ ಚೇಂಜ್. 360 ಮೈನಸ್ ಫೋರ್ತ್ ಕ್ವಾಡ್ರಂಟ್ ಮೈನಸ್ ಸೈನ್ ಥೀಟಾ ಆಗುತ್ತೆ. ಕಾಸ್ 360 ಮೈನಸ್ ಥೀಟಾ ಬಂದು ಪ್ಲಸ್ ಕಾಸ್ ಥೀಟಾ ಆಗುತ್ತೆ. ಇಟ್ಸ್ ಆಪ್ಷನ್ ಸಿ. ಕರೆಕ್ಟ್. ಎನಿ ಡೌಟ್ಸ್ ಯಾರಿಗಾದ್ರು?
30 60 ಇದೆ Option B, sir. ಇಟ್ಕೊಬೇಕಾಗಿರೋದು sin Option 60 Option is B. equal to cos 30 is equal to root 3 by 2 cos 30 is equal to ಅಲ್ಲ sin 60 cos 30 root 3 by 2 cos 60 sin 30 Cos ಅಲ್ವಾ 60 sin 30. cos 60 sin 30 is equal to 1 by 2 so 180 minus ಅಂತಂದ್ರೆ 180 ಬಂದಿರೋದಕ್ಕೆ sin ಬರುತ್ತೆ sin 30 ಬರುತ್ತೆ 180 minus ಸೆಕೆಂಡ್ ಕ್ವಾಡ್ರೆಂಟ್ ಸೊ sin 30 that is equal to 1 by 2 ಸೊ ಇಲ್ಲಿ ಬಂದಿರೋದು ನಿಮಗೆ 1 by 2 cos 180 minus 180 ಬಂದಿರೋದಕ್ಕೆ cos ಬರುತ್ತೆ 60 ಬಟ್ ಇಲ್ಲಿ ಮೈನಸ್ ಬರುತ್ತೆ ಮೈನಸ್ cos 60 ಸೊ cos 60 ಬಂದು ಅಗೇನ್ ಇಟ್ ಈಸ್ minus 1 by 2 ಬರುತ್ತೆ ಓಕೆ ಇಟ್ಸ್ ಆಪ್ಷನ್ ಬಿ ನೋಡಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಸಾಕು ಇಲ್ಲ ಟೇಬಲ್ ಬರ್ಕೊಂಡಿದ್ರೆ ಅದನ್ನ ನೋಡ್ಕೊಂಡು ಆನ್ಸರ್ ಮಾಡಬಹುದು 180 minus 60 ಅಂತಂದ್ರೆ ಮೈನಸ್ cos 60 ಬರುತ್ತೆ ಎನಿ ಡೌಟ್ಸ್ ಇದನ್ನೇ ದೊಡ್ಡದಾಗಿ ಮಾಡ್ಬೇಕು ಆಮೇಲೆ ಸಿಂಪಲ್ ಮಾಡಿಸ್ತಾ ಇದೀನಿ ಗೊತ್ತಾಗ್ಲಿ ಅನ್ಬಿಟ್ಟು ಯಾರೋ ಎ ಹಾಕಿದ್ದೀರಾ ಹೌ ಕಮ್ ಎ ಯಾ ಇದೇ ಹೇಳಿದ್ ನಾನು ನಿಮ್ಗೆ ಅರ್ಥ ಆಗ್ತಿದೀಯಾ ನೋಡಿ ಮಾಡಿ ಇವಾಗ 180 ಕಾಣಿಸ್ತಾ ಸೇಮ್ ಬಂದ್ಬಿಡುತ್ತೆ ಅಷ್ಟೇ option A. Option A. ಅದಕ್ಕೆ ಯೂಸ್ ಮಾಡ್ಬೇಕಾಗಿರೋದು tan 45 is equal to cot 45 is equal to 1 sin 45 is equal to cos 45 ಏನು 1 by root 1 by root 2. so tan 180 plus third quadrant ಪಾಸಿಟಿವ್ ಬರುತ್ತೆ tan cot 180 plus third quadrant ಅದು ಪಾಸಿಟಿವ್ ಬರುತ್ತೆ ಇಟ್ಸ್ 1 only that's option A ಕರೆಕ್ಟಾ third quadrant 180 plus third quadrant ಅಲ್ಲಿ according to the ASTC rule tan is positive and cot is positive so ಎರಡು ಪಾಸಿಟಿವ್ ಬರುತ್ತೆ 180 ಬಂದಿರೋದಕ್ಕೆ ಸೇಮ್ ರೇಷಿಯೋಸ್ ಬರುತ್ತೆ so cot of 180 plus 45 ಅಂತಂದ್ರೆ 180 ಬಂದಿರೋದಕ್ಕೆ cot ಬರುತ್ತೆ cot 45 ಬರುತ್ತೆ ಇದು ಪ್ಲಸ್ ಎ ಬರುತ್ತೆ ಸೊ ಆಟೋಮೆಟಿಕ್ ಆಗಿ ಆನ್ಸರ್ ಈಸ್ 1 by ಸಾರಿ ಇಟ್ ಈಸ್ 1 cot 45 ಬಂದು 1 ಬರುತ್ತೆ ಈ ತರ ಕೇಳ್ಬೋದು ನಿಮ್ಗೆ ಸಿಂಪಲ್ ಆಗಿ tan theta is equal to 2 by 3 ಇದೆ ನೋಡಿ ಇಲ್ಲಿಗೆ ಮೇನ್ ಬೇಕಾಗಿರೋದು ಈ ತರ ಕನ್ಫ್ಯೂಷನ್ ಆಯ್ತು ರೇಡಿಯನ್ಸ್ ಕನ್ವರ್ಟ್ ಮಾಡ್ಕೊಂಬಿಡಿ theta is greater than pi so theta is greater than pi ಅಂದ್ರೆ 180 ಡಿಗ್ರಿ less than 3 pi by 2 ಅಂದ್ರೆ 270 ಡಿಗ್ರಿ ಯಾವ ಕ್ವಾಡ್ರೆಂಟ್ theta ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಸೊ ಅಕಾರ್ಡಿಂಗ್ ಟು ದ ASTC ರೂಲ್ ASTC ನೋಡಿ 180 ಕೊಟ್ಟಿದ್ದಾನೆ 270 ಕೊಟ್ಟಿದ್ದಾನೆ 180 ಗಿಂತ ಜಾಸ್ತಿ 270 ಗಿಂತ ಕಡಿಮೆ ಇಟ್ಸ್ ಥರ್ಡ್ ಕ್ವಾಡ್ರೆಂಟ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಸೊ ಕಂಡಿಬೇಕಾಗಿರೋದು ಸೈನ್ ಥೀಟಾ ಕಾಸ್ ಥೀಟಾ ಟ್ಯಾನ್ ಥೀಟಾ ಕೊಟ್ಟಿದ್ದಾನೆ ಸೊ ಮಾಡ್ಕೊಳ್ಳಿ ಇಲ್ಲಿ ಸೊ ಎ ಬಿ ಸಿ ಸೊ ಇದು ಬಂದು ಹೈಪಾಟ್ನಸ್ ಆಪೋಸಿಟ್ ಅಡ್ಜಸೆಂಟ್ ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ವಾಟ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ದಟ್ ಇಸ್ ಈಕ್ವಲ್ ಟು 2 by 3 ಕೊಟ್ಟಿದ್ದಾನೆ ಇದು 2 ಇದು 3 ನಾಟ್ ಎ ಪೈಥಾಗರಸ್ ಟ್ರಿಪ್ಲೆಟ್ಸ್ ಸೊ ನನಗೆ ಬೇಕಾಗಿರೋದು ಇವಾಗ ಹೈಪಾಟ್ನಸ್ ಬೇಕು ಇದು ಬೇಕು ಅಂದ್ರೆ ಇವೆರಡನ್ನು ಆಡ್ ಮಾಡಿ ದಟ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಸೊ ದಟ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 4 ಪ್ಲಸ್ 9 ದಟ್ ಇಸ್ ಈಕ್ವಲ್ ಟು 13 ರೂಟ್ 13 ಬರುತ್ತೆ AC ಕರೆಕ್ಟಾ ನನಗೆ ಬೇಕಾಗಿರೋದು ಇವಾಗ ಸೈನ್ ಥೀಟಾ ಬೇಕು ಸೈನ್ ಥೀಟಾ ಅಕಾರ್ಡಿಂಗ್ ಟು ದ ಸೋಕಾಟೋ ಫಾರ್ಮುಲಾ ಸೊ ಆಪೋಸಿಟ್ ಬೈ ಹೈಪಾಟ್ನಸ್ ಕನ್ಫ್ಯೂಷನ್ ಆದ್ರೆ ಇಲ್ಲ ಬರೀ ಡೈರೆಕ್ಟ್ ಆಗಿ ಬರೀಬಹುದು ಸೊ ಆಪೋಸಿಟ್ ಏನು 2 by ರೂಟ್ 13 ಕಾಸ್ ಥೀಟಾ ಬೇಕು ಕಾಸ್ ಥೀಟಾ ಏನು ಅಡ್ಜಸೆಂಟ್ ಬೈ ಹೈಪಾಟ್ನಸ್ ಸೊ ಅಡ್ಜಸೆಂಟ್ ಬಂದು 3 ಇದೆ ಹೈಪಾಟ್ನಸ್ ಬಂದು 13 ಇದೆ 3 by ರೂಟ್ 13 ಇವಾಗ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ
ಸರ್ ಕ್ವಾಡ್ರೆಂಟಿಗೆ ಸೈನ್ ಆಗ್ಬೇಕಲ್ಲ ಸರ್, ಸೈನಿಗೆ ಒಂದ್ ನಿಮಿಷ ಸೈನ್ ಕಾಸ್ ಹ್ಮ್ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ರಲ್ಲ ಸರ್. So -2 ಇಲ್ಲಿ ಮೈನಸ್ ಆಗುತ್ತೆ ಸರ್. ಮೈನಸ್ ಬರುತ್ತೆ. ಸೊ ಥರ್ಡ್ ಕ್ವಾಡ್ರೆಂಟ್ ಬರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನು ಕಾಸ್ ಎರಡೂ ಮೈನಸ್ ಬರುತ್ತೆ. ನೋಡಿ ಈ ತರ ಕೊಟ್ಟಾಗ ಪರ್ಟಿಕ್ಯುಲರ್ಲಿ ಆಂಗಲ್ ಈ ಕ್ವಾಡ್ರೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಕ್ವಾಡ್ರೆಂಟ್ ಇದೆ ಅಂತಂದಾಗ ಇದೆರಡು ಮೈನಸ್ ಬರುತ್ತೆ. ಸೊ ದಿಸ್ ಬಿಕಮ್ಸ್ ಮೈನಸ್ ಅಂಡ್ ದಿಸ್ ಬಿಕಮ್ಸ್ ಮೈನಸ್, ಎರಡು ಮೈನಸ್ ಬರುತ್ತೆ ನಮ್ಗಿಲ್ಲಿ. ಬಿಕಾಸ್ ಇನ್ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಈಸ್ ಪಾಸಿಟಿವ್, ಸೈನು ಕಾಸ್ ರಿಮೈನಿಂಗ್ ಎಲ್ಲ ನೆಗೆಟಿವ್ ಆಗುತ್ತೆ. ದಟ್ಸ್ ಈಕ್ವಲ್ ಟು ಮೈನಸ್ 2/√13 ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಬರುತ್ತೆ ಅಗೇನ್. ನೋಡಿ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ 3/√13 ಬರುತ್ತೆ. ಸೊ √13 ಸಿಂಪಲ್ ಇದೆ ಅಂದ್ರೆ ಸೇಮ್ ಇದೆ. -2 -3 ಬರುತ್ತೆ, -5/√13 ಬರುತ್ತೆ. ಇಟ್ಸ್ ಆಪ್ಷನ್ ಡಿ. ನೋಡಿ ಈ ತರ ಕೇಳಿದಾಗ ಸೈನ್ ತಗೊಬೇಕು ಮೈನು. ಈ ತರ ಸಿಂಪಲ್ ಆಗಿ ಕೇಳ್ತಾನೆ, ಇಲ್ಲ ಸ್ವಲ್ಪ ಹೆಕ್ಟಿಕ್ ಕೇಳ್ತಾನೆ. ಪರ್ಟಿಕ್ಯುಲರ್ಲಿ ಈ ತರ ಕೇಳಿದಾಗ ಥೀಟಾ ಯಾವ ಕ್ವಾಡ್ರೆಂಟ್ ಮೇಲೆ ಇದೆ, ವ್ಯಾಲ್ಯೂಸ್ ವೇರಿ ಆಗುತ್ತೆ ನಮ್ಗೆ. ಎನಿ ಡೌಟ್ಸ್? ನೋ ಸರ್. ವಾಟ್ ಅಬೌಟ್ ಅದರ್ಸ್? ಸರ್ ನೋಡಿ ಈ ತರ ಕೇಳ್ತಾನೆ ನಿಮ್ಗೆ. ಈ ತರ ಕೇಳಿದಾಗ ಆಂಗಲ್ ಏನ್ ಕೇಳಿಲ್ಲ, ಬಟ್ ಥೀಟಾ ಇದೇ ಆಂಗಲ್ ಅಲ್ಲಿ ಅಂತ ಕೇಳಿಲ್ಲ. ಫೈಂಡ್ ಔಟ್ ಮಾಡಿದಾಗ ಕೇಳ್ತಾನ ತರ. ನಾರ್ಮಲ್ ಆಗಿ ಈ ತರ ಕೊಟ್ಟಾಗ ಈ ತರ ಮಾಡ್ಬೋದು ನೀವು ಇಲ್ಲಿ. ಸೊ ಈ ತರ ಕೊಟ್ಟಾಗ ಡೈರೆಕ್ಟ್ ಆಗಿ ಮಾಡಕ್ ಹೋಗ್ಬೇಡಿ, ಇಂಡಿವಿಜುವಲ್ ಆಗಿ ಮಾಡಿ ಆಮೇಲೆ ಕ್ಲಬ್ ಮಾಡಿ, ಈಸಿ ಆಗುತ್ತೆ ನಿಮ್ಗೆ. ನಂದೊಂದು ಟಿಪ್ ಅದು. ಓಕೆ, ಸೊ ಕೊಸಿಕೆಂಟ್ ಆಫ್ 180 ಮೈನಸ್, ನಿಮ್ಗೆ ಏ ಥೀಟಾನ ಬರ್ಕೊಳ್ಳಿ, ಏನ್ ಪ್ರಾಬ್ಲಮ್ ಏನಿಲ್ಲ. ಥೀಟಾ ಬರ್ಕೊಂಡ್ಬಿಡಿ, ಅದೇ ಏ ಬರೀಬೇಕು ಅಂತ ಏನಿಲ್ಲ. ನೀವೇನು ಇದ್ ಮಾಡ್ತಾ ಇಲ್ಲ, ಸಾಲ್ವ್ ಮಾಡ್ತಾ ಇರೋದು. ಸೊ ಕೊಸಿಕೆಂಟ್ ಆಫ್ 180 ಮೈನಸ್ ಅಂತಂದ್ರೆ 180 ಮೈನಸ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕೊಸಿಕೆಂಟ್ ಪಾಸಿಟಿವ್ ಆಗುತ್ತೆ. ಸೊ ಕೊಸಿಕೆಂಟ್ ಥೀಟಾ ಬರುತ್ತೆ. ಪ್ಲಸ್ ಕೊಸಿಕೆಂಟ್ ಥೀಟಾ ಬರುತ್ತೆ. ನೆಕ್ಸ್ಟ್ ಕಾಸ್ ಆಫ್ ಮೈನಸ್ ಎ. ಸೊ ಕಾಸ್ ಆಫ್ ಮೈನಸ್ ಎ ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ, ಪ್ಲಸ್ ಕಾಸ್ ಥೀಟಾ ಬರುತ್ತೆ. ಸೀಕೆಂಟ್ 180 ಪ್ಲಸ್ ಎ. ಸೊ 180 ಪ್ಲಸ್ ಥರ್ಡ್ ಕ್ವಾಡ್ರೆಂಟ್ ಬರುತ್ತೆ. ಸೀಕೆಂಟ್ ಬಂದು ಮೈನಸ್ ಸೀಕೆಂಟ್ ಥೀಟಾ ಬರುತ್ತೆ. 180 ಬಂದಿರೋದಕ್ಕೆ ಸೀಕೆಂಟ್ ಬರುತ್ತೆ. ನೆಕ್ಸ್ಟ್ ಕಾಸ್ ಆಫ್ 90 ಪ್ಲಸ್ ಎ. ಸೊ 90 ಬಂದಿರೋದಕ್ಕೆ ಕಾಸ್ ಬಂದು ಸೈನ್ ಥೀಟಾ ಆಗುತ್ತೆ. ನೋಡಿ ಇವಾಗ ಇದು ಏನ್ ಮಾಡ್ತೀರಾ, ಸೈನ್ ಥೀಟಾ ಅಂದ ತಕ್ಷಣ ಸೈನ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಪಾಸಿಟಿವ್ ಅಲ್ಲ, ಪಾಸಿಟಿವ್ ಹಾಕ್ಬಿಡ್ತೀರಾ. ಬಟ್ ಇದಕ್ಕೆ ಚೆಕ್ ಮಾಡ್ಬೇಕಾಗಿರೋದು, ಇದು ಬಂದು ನೆಗೆಟಿವ್ ಬರುತ್ತೆ. ಓಕೆ, ಸೊ ಕ್ಲಬ್ ಮಾಡಿ ಬರ್ದಾಗ ನಿಮ್ಗೆ ಇಲ್ಲಿ ಆನ್ಸರ್ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಕೊಸಿಕೆಂಟ್ ಥೀಟಾ ಇಂಟು ಕಾಸ್ ಥೀಟಾ ಹೋಲ್ ಡಿವೈಡ್ ಬೈ ಸೀಕೆಂಟ್ ಮೈನಸ್ ಸೀಕೆಂಟ್ ಥೀಟಾ ಇಂಟು ಮೈನಸ್ ಸೈನ್ ಥೀಟಾ. ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸೊ ಏನ್ ಮಾಡ್ಬೋದು, ಕೊಸಿಕೆಂಟು 1/sec. ಸೀಕೆಂಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನಿಮ್ಗೆ. ಇದ್ ಮಾಡ್ಬೋದು ನಿಮ್ಗೆ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸರ್ ಕೊಸಿಕೆಂಟ್ ನ 1/sin ಆಗಿ ತಗೊಳ್ಳಿ ಸರ್. 1/sin ತಗೊಬಹುದು, ಇಲ್ಲ 1/, ತಗೊಂಡ್ರೆ ಮಾಡ್ಬೋದು ನಿಮ್ಗೆ ಇಲ್ಲಿ. ರೇಟಬಲ್ ಅಂದ್ರೆ 1 ಕೊಸಿಕೆಂಟ್ 1/sin ಅಂತಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ನೋಡಿ ಇಲ್ಲಿ 1/secant ಇಸ್ ಈಕ್ವಲ್ ಟು ಕಾಸ್ ಆಗುತ್ತೆ, ಕಾಸ್ ಥೀಟಾ ಆಗುತ್ತೆ. ಮತ್ತೆ ಕೊಸಿಕೆಂಟ್ ಇಸ್ ಈಕ್ವಲ್ ಟು 1/sin ಥೀಟಾ ಆಗುತ್ತೆ. ಸೊ ಏನಾಗುತ್ತೆ, ಇದು ಬಂದು 1/sin ಥೀಟಾ ಬರುತ್ತೆ, ಇದು ಬಂದು ಕಾಸ್ ಥೀಟಾ ಬರುತ್ತೆ. ದಟ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಹೋಲ್ ಡಿವೈಡ್ ಬೈ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಬರುತ್ತೆ. ದಟ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ದಟ್ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಥೀಟಾ ಬರುತ್ತೆ. ಆನ್ಸರ್ ಬಂದು ಕಾಟ್ ಸ್ಕ್ವೇರ್ ಥೀಟಾ. ಇಟ್ಸ್ ಬಿ.
ಕೊಸಿಕೆಂಟ್ ನ 1/sin ಹಾಕೊಂಡಿದ್ದೀನಿ, ಸೀಕೆಂಟ್ ನ 1/cos ಹಾಕೊಂಡಿದ್ದೀನಿ. ಸ್ವಲ್ಪ ಥಿಂಕ್ ಮಾಡ್ಬೇಕಾಗತ್ತೆ. ಇದನ್ನೇ ಲಾಸ್ಟ್ ಟೈಮ್ ಸ್ವಲ್ಪ ಕೊಟ್ಟಿದ್ದು ಉಲ್ಟಾ ಥಿಂಕ್ ಮಾಡೋದು. ಒಂದು ಆಂಗಲ್ ಕೇಳಿದ್ರೆ ಈ ತರ ಬರುತ್ತೆ ನಿಮ್ಗೆ. ಆಂಗಲ್ ಕೇಳಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ರೇಷಿಯೋಸ್ ಬರುತ್ತೆ ನಿಮ್ಗೆ ಇಲ್ಲಿ. ನೋಡಿ ಈ ತರನು ಕೇಳ್ತಾನೆ ನಿಮ್ಗೆ. ಯು ಕ್ಯಾನ್ ಡೂ ಇಟ್. ಫೋರ್ 5 ಕಾಣಿಸ್ತು. ನನಗೆ ಬೇಕಾಗಿರೋದು ಸೈನು ಸೈನ್ ಕೊಟ್ಟಿದ್ದಾನೆ. ಸೈನ್ ಥೀಟಾ ಇಸ್ ಇಕ್ವಲ್ ಟು 4/5. ನನಗೆ ಬೇಕಾಗಿರೋದು ಕಾಸ್ ಥೀಟಾ. ಕಾಸ್ ಥೀಟಾ ಇಸ್ ಇಕ್ವಲ್ ಟು, ಸೊ 4 5 ಕಾಣಿಸಿದ್ರೆ ಆಟೋಮೆಟಿಕಲಿ ಸೈನ್ ಬಂದು 4 5 ಆಟೋಮೆಟಿಕಲಿ 3 ಆಗುತ್ತೆ. ಸೊ ಥೀಟಾ ಗ್ರೇಟರ್ ದೆನ್ 90 ಗ್ರೇಟರ್ ದೆನ್ ಪೈ ಲೆಸ್ ದೆನ್ ಪೈ ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಬಂದು ಮೈನಸ್ ಆಗುತ್ತೆ. ಸೊ ಮೈನಸ್ 3/5 ಬರುತ್ತೆ. ಇದು ಮೇನ್ ಕೇಳಿದ್ರೆ ಸಿಂಪ್ಲಿಫಿಕೇಶನ್ ಇದು. ಓಕೆ, ಸೊ π/2 ಅಂದ್ರೆ 90. ಥೀಟಾ ಗ್ರೇಟರ್ ದೆನ್ 90 ಲೆಸ್ ದೆನ್ 180 ಸೆಕೆಂಡ್ ಕ್ವಾಡ್ರೆಂಟ್. ಥೀಟಾ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಇಲ್ಲಿ ಬರುತ್ತೆ ಥೀಟಾ. ಸೊ ನನಗೆ ಇಲ್ಲಿ 3 sin ಥೀಟಾ ಕೊಟ್ಟಿದ್ದಾನೆ. 3 × 4/5 ಪ್ಲಸ್ 4 × cos ಅಂದ್ರೆ ಮೈನಸ್ 3/5 ಹೋಲ್ ಡಿವೈಡ್ ಬೈ 3 × 4/5 ಮೈನಸ್ 4 × ಮೈನಸ್ 3/5. ನಾನು ಆಲ್ರೆಡಿ ಮಾಡಿಸಿದ್ದೀನಿ ಅದನ್ನ. ದಟ್ ಇಸ್ ಕಾಲ್ಡ್ ಟು ಮಲ್ಟಿಪ್ಲೈ ಮಾಡಿ 3 4s are 12/5 ಪ್ಲಸ್ ಇಂಟು ಮೈನಸ್ ಮೈನಸ್ 12/5 ಹೋಲ್ ಡಿವೈಡ್ ಬೈ 3 4s are 12/5 ಪ್ಲಸ್ 12/5. ಸೊ ನೋಡಿ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 0 ಡಿವೈಡ್ ಬೈ ಎನಿಥಿಂಗ್ ಇಸ್ ಈಕ್ವಲ್ ಟು 0. ಬಿಕಾಸ್ ನ್ಯೂಮರೇಟರ್ ಅಲ್ಲಿ 0 ಬಂತು ಅಂದ್ರೆ ಆಟೋಮೆಟಿಕಲಿ ಆನ್ಸರ್ ಇಸ್ 0 ಬರುತ್ತೆ. 0 ಬಂದು ಡಿನಾಮಿನೇಟರ್ ಬಂದ್ರೆ Not different. ಇನ್ಫಿನಿಟಿ. infinity. 0 in numerator, answer is 0. 0 in denominator, answer is infinity. ಜ್ಞಾಪನ ಇಟ್ಕೊಳ್ಳಿ ಇದನ್ನ. ನೋಡಿ ಈ ತರ ನಿಮ್ಗೆಲ್ಲ ಗೊತ್ತಿದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಸ್ಕಿಪ್ ಮಾಡ್ತಾ ಯಾವ್ದು ಬೇಕೋ ಅದು ಮಾಡ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಾ? ಇದು ಇರ್ಬೇಕು ನಿಮ್ಗೆ. ಇದೆಲ್ಲ ಸ್ಟೆಪ್ಸ್ ಅಲ್ಲೇ ಹೇಳದ್ನಲ್ಲ ಸ್ಪೇಸಿಂಗ್ ಅಲ್ಲಿ ಮ್ಯಾಚ್ ಮಾಡ್ಬೇಕು. ಇಲ್ಲ ಏನ್ ಸ್ಟೆಪ್ ಬೈ ಸ್ಟೆಪ್ ಬರೋದ್ ಬೇಕಾಗಿಲ್ಲ. ಬಟ್ ಡೌಟ್ ಇದ್ರೆ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ಳಿ ಅದನ್ನ. ಎನಿ ಡೌಟ್ಸ್? ಅರ್ಥ ಆಯ್ತಾ? ಸೊ ಓವರ್ ಆಲ್ ಎಲ್ಲ ಎಸಿಸ್ ರೂಲ್ ಇದು ಮಾಡಿದೀವಿ ಕಂಪ್ಲೀಟ್. ಒಂದು ರಫ್ ಐಡಿಯಾ ಕೊಟ್ಟಿದ್ದೀನಿ ನಿಮ್ಗೆ. ಸೊ ರೇಡಿಯನ್ಸ್ ಅಂಡ್ ಡಿಗ್ರೀಸು, ASTC ರೂಲು ಮತ್ತೆ ಅಲೈಡ್ ಆಂಗಲ್ಸ್ ರಫ್ಲಿ ಕವರ್ ಮಾಡಿದೀನಿ. ಸುಮಾರು ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ, ಅದನ್ನ ಸಾಲ್ವ್ ಮಾಡಿ ನಾನು ಏನ್ ಮಾಡ್ತೀನಿ ಮಾಡ್ಕೊಂಡು ಹೋಗಿ. ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಮಾಡ್ಸಿದೀನಿ ನಿಮ್ಗೆ. ಸಿಂಪಲ್ ಆಗು ಮಾಡ್ಸಿದೀನಿ, ಹೆಕ್ಟಿಕ್ ಆಗು ಮಾಡ್ಸಿದೀನಿ. ಅದರಲ್ಲೇ ಬರುತ್ತೆ, ಏನು ಡಿಫ್ರೆನ್ಸ್ ಏನಿಲ್ಲ. ಟೆಸ್ಟ್ ಕೊಟ್ಟಿದ್ದೀನಿ, ತಗೊಳ್ಳಿ, ಈಸಿ ಆಗುತ್ತೆ. ಓಕೆ, ಸೊ ಅರ್ಥ ಆಯ್ತಾ? ಎನಿ ಡೌಟ್ಸ್? ನೋ ಸರ್. ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಏನಿಲ್ಲ. ಪ್ರಾಕ್ಟೀಸ್ ಮಾಡಿ ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ಈಸಿ ಆಗುತ್ತೆ ನಿಮ್ಗೆ. ಮಾಡಿ ರಿವಿಷನ್ಸ್ ಮಾಡ್ಕೊಡ್ತೀನಿ. ಡೈಲಿ ಕ್ಲಾಸ್ ಮಾಡೋಣ ಬೆಳಗ್ಗೆ ಹೊತ್ತು. ಇನ್ಮೇಲೆ 6 ಗಂಟೆ ಕ್ಲಾಸ್ ಇರುತ್ತೆ ನೋಡಿ. ಯಾಕಂದ್ರೆ ಎಕ್ಸ್ಟೆಂಡ್ ಆದ್ರೆ ಇನ್ ಕೇಸ್ ಸ್ವಲ್ಪ ಎಕ್ಸ್ಟೆಂಡ್ ಆಗಲಿ ಅಂತ. ಎಲ್ಲ ಟೈಮಲ್ಲಿ ಹಿಂಗೆ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಮ್ಯಾಥ್ಸ್ ಮಾಡ್ತಾ ಇರೋದಲ್ಲ, ದಟ್ಸ್ ದ ಥಿಂಗ್. 6 ಗಂಟೆಗೆ ಅಟೆಂಡ್ ಆಗಿ. ಇಲ್ಲ ಎಕ್ಸ್ಟೆಂಡ್ ಆಗುತ್ತಾ ಸರ್? ಏನಪ್ಪಾ ಸರ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಇನ್ನ ಬಾರಿ ಹೆಸರು ಇದೆಯಲ್ಲ ನೀನು? ಸರ್? ಅಲ್ಲ ಸರ್, ಏನು ಎಕ್ಸ್ಟೆಂಡ್ ಆದ್ರಲ್ಲ ಸರ್, ಕ್ಲಾಸ್ ಎಕ್ಸ್ಟೆಂಡ್ ಆಗತ್ತೆ ಅಂತ ಹೇಳಿದ್ದು. ಕನ್ಫ್ಯೂಷನ್ ಆಗ್ಬೇಡ, ಖುಷಿ ಆಗ್ಬೇಡ ಸರ್. ಒಂದು ನಿಮಿಷ ಅದೇ ಆಯ್ತು ಸರ್. ಇನ್ನ ಡೌಟ್ ಏನ್ರ ನಿಮ್ಗೆ? ಇನ್ನ ಕಾನ್ಫಿಡೆನ್ಸ್ ಇದೆಯೇನ್ರೋ? ನಿಜವಾಗ್ಲೂ ರಾತ್ರಿ RCB ಮ್ಯಾಚ್ ಮಾತ್ರ ಬಾಯಿಗೆ ಬಸ್ಬಿಟ್ಟಿದ್ರು. ಅದಕ್ಕೆ ಹೇಳೋದು RCB ಅನ್ಬಿಟ್ಟು. ನಾನು ಹೋಗ್ತಾರೆ ಅನ್ಕೊಂಡಿದ್ದೆ, ಗ್ಯಾರಂಟಿ. ಅಪ್ಪ ಸರ್ ಭುವನೇಶ್ವರ್ ಬಂದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಸರ್. ನನ್ಗಿರ್ಲಿಲ್ಲಪ್ಪ. ಹೊಡಿತಾನೆ ಸರ್, ಓದೆಲ್ಲ ಮ್ಯಾಚ್ ಸ್ವಲ್ಪ ಅಟ್ಟಾಡ್ದ ಸರ್ ಅವ್ನು. ಅವ್ನು ಹೊಡೆದ್ಮೇಲೆ ಕಾನ್ಫಿಡೆನ್ಸ್ ಬಿತ್ತು. ಹೋಗ್ಲಿ ಬಿಡಿ, ಪ್ರಾಕ್ಟೀಸ್ ಮಾಡಿ ಇರ್ಲಿ. ಆಯ್ತು, ಬಾಯ್. ಬಾಯ್ ಸರ್. ಬಾಯ್ ಸರ್. ಬಾಯ್.